ಇದ್ರೆ ನಾ ಆರಾಮಿರ್ತೇನೆ ಅನ್ನೋದು ವಿಚಾರ ಮಾಡ್ತಿಲ್ಲ. ಯಾವಾಗಪ್ಪ ನೀ ಶಾನೆ ಆಗೋದು? ಅವ್ರಂಗ ಅವ್ರು ಏನಾಗ್ಯಾರ ನೋಡ್ಕೊ, ಆ ನೆಮ್ಮದಿಯಿಂದ ಅದಾರ ನೋಡ್ಕೊ. ಅವಿವೇಕಿಗಳ ಬೆನ್ನು ಹತ್ತಿವೇನು ವಿವೇಕಿಗಳ ಬೆನ್ನು ಹತ್ತಿವ? ಸುಖಿಗಳಾದವರೆಲ್ಲ ಏನ್ ಮಾಡಿದ್ರಿ? ಅವ್ರ ಜಗತ್ನ್ಯಾಗ ಏನು ಗಳಿಸಿದ್ರಿ ಹೇಳ್ರಿ? ಜಗತ್ತಿನ ಮಾನ ಮರ್ಯಾದೆನ ಗಳಿಸಿದ್ರೆ ನಾವು ಬೇಕಂದ್ರೆ ಏನೂ ಬೇಡಪ್ಪ ನಮ್ಗಂತ. ಜಗತ್ತಿನಂದೇ ಅವಶ್ಯಕತೆ ಇಲ್ಲ, ಆರಾಮಿರುವುದರಿಂದ. ಏನ್ ಎಲ್ಲದರ ಬಗ್ಗೆ ಅವ ಎಲ್ಲ ದೋಷವನ್ನು ಕಂಡು ಉದಾಸೀನ ವೈರಾಗ್ಯವನ್ನ ಯಾವ ಹೊಂತಾನ, ತ್ಯಾಗವನ್ನು ಯಾವ ಮಾಡ್ತಾನ, ತಿಳಿದು ಬಿಟ್ಟವ ಅವ ಆರಾಮಿರ್ತಾನ. ಈ ಸಿಗ್ಲಿಕ್ಕೆ ಬಿಟ್ರೆ ಅದು ತ್ಯಾಗ ಅಲ್ಲ. ಹೌದಿಲ್ಲ? ಅದಕ್ಕೆ ಹಪಾಪಿ ಇದ್ದೇ ಇರ್ತೈತಿ. ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಅದನ್ನ ಬಿಟ್ಟೇನಪ್ಪ ನಾ, ಇದನ್ನ ಬಿಟ್ಟೆ. ಯಾರು ತಿಂದ್ರೆ ಸಾಯ್ತಿ ಅಂತ ಹೇಳ್ಯಾರ, ಅದಕ್ಕೆ ಬಿಟ್ಟೀನಿ. ಹೌದಿಲ್ಲ? ನಾ ಅದನ್ನ ತಿನ್ನೋದಿಲ್ಲ, ಇದನ್ನ ತಿನ್ನೋದಿಲ್ಲ ಅಂತ. ಹೆದರಿ ಬಿಟ್ಟಿ. ಹೆದರಿ ಬಿಡೋದಲ್ಲ, ಹೆಂಡತಿ ಮಾಡ್ಕೊಳ್ಳಿ, ಹೆಂಡತಿಗೆ ಹೆದರಿ ಬಿಟ್ಟಿ. ಹೆಂಡತಿಗೆ ಹೆದರಿರ ಇದು ಜ್ಞಾನ ಆಕೈತೆ ನಿನಗೆ? ಮಕ್ಕಳಿಗೆ ಹೆದರಿರ, ಹೆಂಡತಿಗೆ ಹೆದರಿರ, ಜಗತ್ತಿಗೆ ಹೆದರಿರ ಆಕೈತೆ? ತಿಳಿದು ಕೈ ಬಿಡಬೇಕು. ಅಂದ್ರೆ ಯಾರ ಬಿಡೇನೋ ಭೀತಿನೋ ಇರುದಿಲ್ಲ ನಿನಗಂತ. ಈ ಹಲೋಕದ ಪರಲೋಕದ ಆನಂದವು ನನ್ನ ಆನಂದಕ್ಕೆ ಸರಿಯಾಗಲಾರದು. ಆದ್ದರಿಂದ ನಾನು ಧನ್ಯನು. ದುಃಖದಿಂದ ತುಂಬಿದ ಈ ಸಂಸಾರವನ್ನು ಈಗ ನಾನು ಕಾಣೆನು, ಆದ್ದರಿಂದ ನಾನು ಧನ್ಯನು ಅಂತ. ಯಾವಾಗಿದ ನಮಗೆ ತೋರದಂಗ ಆಕತಿ, ಅವಾಗ ನಮಗೆ ಆನಂದದ ಸೂತ್ರ ಹತ್ತೈತಿ. ಈ ಮೂರೂ ಅವಸ್ಥೆಗಳು ಪುನಃ ನಮಗೆ ತೋರದಂಗ ಎಂದೆಂದೆಂದೆಂದು ಇವು ನೆನಪಿಗೆ ಬರಬಾರದು ನಮಗೆ. ಏನು ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಎದೆ ಅಡಗಿಸಲು ಮಾಯಾಕ್ಯತನೂ ಆಗಲಿ ಸಮನಿಪ್ಪದು ಅಂತ. ಎಂದೆಂದು ಇವು ನಮಗೆ ಬರದಂಗ ತಿಳಿದ ಇವುಗಳ ದೋಷವನ್ನು ಕಂಡು ಕೈ ಬಿಟ್ಟೆ ಅಂದ್ರೆ ಅವಾಗ ನಿನಗೆ ತುರ್ಯಾವಸ್ಥೆ ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ಅದೇ ಜೀವನದ ತುಟ್ಟ ತುದಿಯ ಗುರಿ. ಪ್ರತಿಯೊಬ್ಬರೂ ಗುರಿ ಏನದ? ಆ ಸಮಾಧಿಯನ್ನು ಹೊಂದಿ ನಾನು ಯಾರಿದ್ದೇನೋ ಅನ್ನೋದು ಖಾತ್ರಿ ಮಾಡ್ಬೋದು. ಎಲ್ಲರಿಗೆ ಅದು ಬರ್ತೈತಿ. ಅದು ಯಾರದೇ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ಪ್ರತಿಯೊಂದು ಜೀವಿಗೂ ಅದನ್ನು ಹೊಂದಲಿಕ್ಕೆ ಅಧಿಕಾರ ಅದ. ಯಾಕೆ ಅವರ ಸ್ವತ್ತ ಅದು. ಪ್ರತಿಯೊಬ್ಬರೂ ಅದೇ ಸ್ವರೂಪಿಗಳದೇವು ನಾವು ಅದನ್ನು ಅಜ್ಞಾನ ನಮಗ ಮೂಸಿಗೆ ಬಿಟ್ಟೈತಿ. ಅದು ಗೊತ್ತಿಲ್ಲದಕ್ಕೆ ಅಲ್ಲದನ್ನು ನಾನು ಅಂತ ತೋರೆಡುವುದು ಬೆನ್ನು ಹತ್ತಿ. ಒಮ್ಮಿದ್ದು ಒಮ್ಮಿಲ್ಲದಂತಹದ್ದನ್ನು ತೋರೆಡುವುದನ್ನು ಉಪಯೋಗ ಇಲ್ಲದ್ರೆ ಬೆನ್ನು ಹತ್ತಿ. ಬಾತಿಗೆ ಬಾರದು ವಸ್ತುಗಳು ಬೆನ್ನು ಹತ್ಕೊಂಡು ಕುಂತೀವಿ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಅದಕ್ಕೆ ಬಲ್ಲವರು ವಿಚಾರವಂತರು ಇದನ್ನು ನೋಡಿದ್ರು, ಹಕ್ಕಿಕತಿ ತಿಳಿದು ಕೈ ಬಿಟ್ಟು ಸುಖ ಹೊಂದಿದ್ರು, ನಿತ್ಯ ಸುಖಿಗಳಾದರು ಅಂತ. ನೀನ ಮಾಡ್ಕೋದು ಇದನ್ನ, ನಿನ್ನ ಕೈಯೊಳಗೈತಿ. ನಿನಗೆ ಬೇಕಾದ ವಸ್ತುವನ್ನು ಹೊಂದೋದು ನಿನ್ನ ಕೈಯೊಳಗೈತಿ. ಯಾರು ಅದನ್ನು ಕೊಡು ತಗೊಳ್ಳೋದು ಏನು ಸಲ್ಲ. ಅದು ಬೇಡ್ಕೊಂಡ್ರೆ ಪ್ರಾರ್ಥನೆ ಮಾಡಿದ್ರೆ ಸಿಗುವುದಲ್ಲ ಅದು. ನಿನ್ನಲ್ಲಿದ್ದದ ನೀವು ಹೊಂದಕ ಯಾರು ಬೇಕಾಗ್ಯಾರು? ಯಾವ ದೇವರು ದಿನರು ಬೇಕಾಗಿಲ್ಲ. ನೀವು ಅವಶ್ಯಕತೆ ಇಲ್ಲ. ನಿನ್ನಲ್ಲಿದ್ದ ವಿವೇಕ ಉದಯ ಆಗ್ಬೇಕಾಗೈತಿ. ಅದನ್ನು ಎಚ್ಚರಗೊಳಿಸೋರು ಬೇಕಾಗೈತಿ ನಿನಗೆ. ಯಾರು ಎಚ್ಚರಗೊಳಿಸ್ತಾರೆ ನಿನಗೆ? ಮಹಾತ್ಮನ ಹೊರತುಪಡಿಸಿ ಯಾರು ಅದಾರನ ಅಂತವ್ರು ಜಗತ್ತಿನಾಗ? ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ಯಾರ ದೇವರು ದಿನರು ಬಂದು ನೆನಪಿ ತಂದು ಕೊಡ್ತಾವನ ನೀ ಯಾರಿದ್ದೀವಿ ಅನ್ನೋದನ್ನ. ಇಷ್ಟು ದೇವ್ರ ದಿನರಿಗೆ ನಡ್ಕೋತೇವೆ ಅಂತೀರಲ್ಲ, ಯಾವ್ದಾರ ದೇವ್ರು ನೀನ ಪರಬ್ರಹ್ಮ ಸ್ವರೂಪ ಇದ್ದೀಪ, ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತಿ ಅನ್ನೋದನ್ನ ನೆನಪಿ ತಂದು ಕೊಡುವಂತ ತಾಕತ್ತ ಇದ್ದೇನೆ ಯಾವ್ದಾರ ದೇವರಿಗೆ? ನಿಮ್ಗೆ ಯಾಕೆ ಹೋಗಿ ನಮ್ಗೆ ಕೆಲ್ಸ ಇಲ್ಲ? ವಂಶ ಪರಂಪರೆ ಅದನ್ನು ಮಾಡ್ಕೊಂತ ಬಂದ್ರಿ. ಈ ಲೋಕದ ವಸ್ತುಗಳನ್ನು ಉಪೇಕ್ಷೆ ಮಾಡಿದರೆ ಮಾತ್ರ ಬುದ್ಧಿ ಬ್ರಹ್ಮಚಿಂತನದಲ್ಲಿ ನಿರ್ವಿಘ್ನವಾಗಿ ನಿಲ್ಲುವುದು. ಹೌದು, ಈ ಜಗತ್ತಿನ ವಸ್ತುಗಳ ಬಗ್ಗೆ ಉದಾಸೀನ ಅಥವಾ ವೈರಾಗ್ಯವನ್ನು ಹೊಂದಿದಾಗ, ವೈರಾಗ್ಯ ದೃಢಪಟ್ಟಾಗ ಅವಾಗ ಆತ್ಮಚಿಂತನದ ಅಭ್ಯಾಸ ನಡೀತೈತೆ ನಿರಂತರವಾಗಿ.
ನಮಗೆ ಸಿಗ್ತೈತೆ ಅನ್ನೋ ಬುದ್ಧಿ ಒಳಗಿತ್ತು ಅಂದ್ರೆ ಇದು ಆಗುದಿಲ್ಲ, ನಮಗೆ ಕೆಲಸ ಆಗುದಿಲ್ಲ, ಲೋಪ ಆಗ ಪೂರ್ಣ ಇಲ್ಲ ಹೋಗ್ಬೇಕು ನೋಡು. ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗಿ ಹೋಗ್ಬೇಕು, ಎದುರಾಗೂ ಏನು ಇಲ್ಲ ಅಂತ ಈ ತಿಳುವಳಿಕೆ. ತಿಳಿದ್ರಿ ಏನು ಇಲ್ರಿ ಅಂತಾನ ರುಢಿ ಒಳಗೆ ಅನ್ನೋದಿಲ್ರಿ, ತಿಳಿದು ನೋಡಿರಿ ಏನು ಇಲ್ಲ ಬಿಡ್ರಿ. ಅದನ್ನ ಮಾಡ್ಬೇಕಾಗಿತ್ತುಪ್ಪ ನಾವು. ತಿಳಿದು ನೋಡು, ಜ್ಞಾನದಿಂದಲೇ ನೋಡು ಮನುಜ. ಎದ್ರಾಗ ಹಿತ ಐತಿ ಎದ್ರಾಗ ಹಿತ ಐತಿ ನೋಡು ಪಾಡ. ಜ್ಞಾನದಿಂದಲೇ ನೋಡು ಮನುಜ, ಯಾವುದು ಬಲು ಪಾಡ. ನೀ ತಿಳಿಯಲಿ ಅದ್ರ ಬೆನ್ನ ಹತ್ತಿ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ ಅಂತ. ತಿಳಿದ್ರೆ ಏನು ಕಠಿಣ ಅಲ್ಲಿದ, ತಿಳಿಲಿಕ್ಕೆ ನಮಗೆ ಕಠಿಣ ಕುಂತ್ಕೊಂತ. ದೊಡ್ಡ ಇದಪ್ಪ ನಮ್ಮಂಥವ್ರಿಗೆ ಹಂಗಾಗ್ಬೇಕು. ತಿಳಿಗೆ ತಿಳಿದ ಕ್ಷಣನ ನಿನಗದ ಅನುಭವ. ಅದಕ್ಕೇನು ಎಳೆ ತಗೋದಿಲ್ಲ ನಿನಗೆ, ತಕ್ಷಣ ತಿಳಿದ ಕ್ಷಣನ ಆಗಿಂದಾಗ. ಅಷ್ಟಾವಕ್ರ ಮುನಿ ಹೇಳಿದ, ಇವನು ತಿಳ್ಕೊಂಡ ಕ್ಷಣನ ಜನಕ ಮಹಾರಾಜನಿಗೆ ಸಮಾಧಿ ಹತ್ತಿ. ಅಷ್ಟೊಂದು ಭೂಮಿಕಾ ತಯಾರಿದ್ದವ್ರು ಬೇಕಲ್ಲ, ಅಧಿಕಾರ ಸಂಪನ್ನ ಇದ್ದವ. ಅಂತ ಗುರು, ಉತ್ತಮ ಗುರು ಉತ್ತಮ ಶಿಷ್ಯನಿಗೆ ಏನು ಬೋಧ ಯಾವಾಗ ಆಕೈತಿ ಅವಾಗ ತಕ್ಷಣ ಅವಾಗ ಸಮಾಧಿ ಸಿದ್ಧಿಸ್ತದೆ. ನಾವೆಲ್ಲ ಉತ್ತಮಾಧಿಕಾರಿಗಳು ಇಲ್ಲ. ಉತ್ತಮಾಧಿಕಾರಿಗಳಿದ್ರೆ ಉತ್ತಮ ಗುರುಗಳ ಮಾರ್ಗದರ್ಶನನೂ ಇಲ್ಲ, ಇರ್ಲಿಕ್ಕೂ ಆಗುದಿಲ್ಲ. ಉತ್ತಮ ಗುರುಗಳ ಇರಬೇಕು, ಉತ್ತಮ ಶಿಷ್ಯನ ಅವ್ರ ಮಾರ್ಗದರ್ಶನನೂ ಬೇಕಾಗತ್ತೆ. ಅಂದಾಗ ತಕ್ಷಣ ಸುಕೃದುಚ್ಚಾರ ಮಾತ್ರೇಣ ಏವ ಅಂತ ತಕ್ಷಣ ಹೇಳಿದ ಕೂಡಲೇ ಅವಂಗ ಅದರ ಅನುಭವ ಮಾಡ್ಕೋತಾನ. ಏನ್ ಇಲ್ಲ ಅಂದ್ರೆ ನಮಗೆ ಅಧಿಕಾರಿಗಳಿಲ್ಲ. ನಾವು ಎಷ್ಟು ದಿನ ಹೇಳಿದ್ರು ನಮಗೆ ಒಳಗೆಲ್ಲ ಅಂತಃಕರಣದೊಳಗೆ ಆ ವಿಷಯದ ವಾಸನೆಗಳು ಒಳಗೆ ಕುಂತು ಬಿಟ್ಟವು. ನಾವು ಅದನ್ನು ಮಾಡಬೇಕು, ಈ ಜಗತ್ತಿನಾಗ ಅದನ್ನು ಹೊಂದಬೇಕು, ಇದನ್ನು ಬಯಕೆಗಳೇನದಾವಲ್ಲ, ಕಾಮನೆಗಳು ಅವೆಲ್ಲ ಪೂರ್ಣ ನಾಶ ಆಗ್ಬೇಕು. ನಮಗೆ ತಂಗಿ ನಿನ್ನ ನೋಡ್ತಾರೆ ಇವ ಎಲ್ಲರೂ ಐತ್ಯಾ, ಈ ಇದ್ರಾಗ ಸೋಗ್ ಬಂದಂಗ ಆಕೈತಿ ಐತ್ಯಾ. ಅವಾಗ ಮನಸ್ಸು ಸ್ವಚ್ಛ ಆಕೈತಿ. ಏನ್ ಪರಿಶುದ್ಧವಾದಂಥ ಅಂತಃಕರಣ ಇದ್ದಾಗ ಎಲ್ಲರಿಗೂ ಅದನ್ನು ಹೋಗ್ಬರ್ತೈತಿ. ಅದಕ್ಕೆ ಅದನ್ನು ಮಾಲಿನ್ಯವನ್ನು ಕಳ್ಕೊ. ಇಚ್ಛೆಗಳೇನದಾವ ಅವ ನಮ್ಮನ್ನು ಹೊಲಸು ಮಾಡ್ಯಾವ. ಬಯಕೆಗಳು, ವಿಷಯಗಳ ಬಯಕೆ, ಪ್ರಾಪಂಚಿಕ ಬಯಕೆಗಳ ನಮ್ಮ ಮನುಷ್ಯನ ಮಾಲಿನ್ಯಕ್ಕೆ ಅವ ಕಾರಣ. ಆ ಬಯಕೆಗಳು ಯಾವಾಗ ಸಮೂಲವಾಗಿ ನಾಶಕ್ಕವ, ಅವಾಗ ನಮ್ಮ ಅಂತಃಕರಣ ಸ್ವಚ್ಛಕತಿ. ಅವಾಗ ಪ್ರತಿಯೊಬ್ಬರಿಗೆ ನಮ್ಗೆ ಅನುಭವ ಬರ್ತೈತಿ. ಚಿತ್ವಸ್ ಪ್ರಾಪ್ತಾದಾಗ ಅಲ್ಲಿ ಈಡೇರುವಂತ ಆನಂದ ನಿಂದಾದ. ನೀ ತಪ್ಪು ತಿಳುವಳಿಕೆಯಿಂದ ಅದ್ರಾಗ ಐತೆ ಅಂತ ಕಲ್ಪಿಸ್ಕೊಂಡಿ. ಅವ ಜೋರಾಗಿದ್ರೆ ಅವ್ ಹಂತೇಲಿ ಇದ್ರೆ ಯಾಕೆ ಆನಂದ ತೋರ್ಬಾರ್ದು ನಿನಗೆ. ಮನಸ್ಸು ನಿಶ್ಚಲ ಆದಾಗ ಅಷ್ಟ ನಿನ್ನ ಆನಂದ ಅನುಭವ ಬರ್ತೈತಿ. ಅಲ್ಲಿ ಇಚ್ಛಿತ ವಸ್ತು ಸಿಕ್ಕಾಗ ತೋರುವಂತ ಆನಂದ ಅದು ಆ ವಿಷಯದ್ದಲ್ಲ, ಅದು ನಿಂದ ವಿಷಯ ಇದ್ದಂತ ತಿಳ್ಕೋದು ನಿನಗ ಮೋಸದ. ಅದ್ರಾಗ ಐತಿ ಅಂತ ತಿಳ್ಕೊಂಡಿಯಲ್ಲ, ಅದು ತಪ್ಪು ತಿಳುವಳಿಕೆ. ಅದ್ರಾಗ ಜಾರಿದ್ದಿದ್ರೆ ಅದು ಹಂತೇಲಿ ಇರ್ತೈತಿ ಅಲ್ಲ, ಯಾಕೆ ಆನಂದ ತೋರ್ಬಾರ್ದು ನಿನಗೆ. ಎಲ್ಲ ಅದಾವ್ರಿ, ಸಮಾಧಾನ ಇಲ್ಲ ಬಿಡ್ರಿ ಅಂತ ಹೌದಿಲ್ಲ. ಚಲೋ ಏನ್ ಸಿಕ್ಕಾಳು, ಚಲೋ ಗಂಡ ಅದಾನು, ಚಲೋ ಮಕ್ಕಳು ಅದಾವು, ಎಲ್ಲ ತರ ಸೌಕರ್ಯ ಐತಿ, ಆದ್ರೂ ನೆಮ್ಮದಿ ಇಲ್ಲ. ನಾವು ದೇವ್ರು ಎಲ್ಲ ಕೊಟ್ಟಾನ್ರಿ, ನೆಮ್ಮದಿನ ಇಲ್ಲದಂಗ ಆಗೈತಿ ನಮ್ಗೆ. ಯಾಕೆ ಏನಾಗೈತಿ ಏನು ಏನಾಗೈತಿ ಅಂದ್ರೆ ನಿನಗೆ ಅಜ್ಞಾನ, ನಿನ್ನ ಬಗ್ಗೆ ನಿನಗೆ ಮರು ಆಗೈತಿ, ನಿನ್ನ ಮರು ನಿನಗಾಗೈತಿ. ಅದಕ್ಕೆ ದುಃಖವನ್ನು ಹೊಂದುವುದಾಗೈತಿ. ನಿನ್ನ ಎಚ್ಚರ ನಿನಗಾದ್ರೆ, ನಿನ್ನ ಅರಿವು ನಿನಗಾದ್ರೆ ನಿನಗೆ ದುಃಖನ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಅದಕ್ಕೆ ಅದನ್ನು ಮಾಡ್ಕೋ. ನೀನು ಯಾರಿದ್ದೀನೋ ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ. ಇದನ್ನು ಬಿಟ್ಟುಕೊಟ್ಟು ನೀ ಅದನ್ನು ಮಾಡಿ ನೀ ಸುಖ ಹೊಂತೇನೆ, ಇದನ್ನು ಏನು ಮಾಡಿದ್ರು ಸುಖ ಇಲ್ಲ. ಏನು ಮಾಡಿದೊಡೇನು ಯತ್ನದಲ್ಲಿ ಏನು ಕಲಿತೊಡದೇನು, ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು, ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡಿಯವರು. ಅವು ನಾಯಿ ಅನೇರಿ ಹಂದಿ ಅಷ್ಟೇ ಮಾಡ್ತಾವ ಕೆಲಸ, ನೀನು ಅಷ್ಟೇ ಮಾಡ್ತೀವಿ. ನಮಗೆ ಅವಕ್ಕೆ ಏನು ಬರ್ತೈತಿ.
ಅವು ತಿಂತಾವು, ಎಲ್ಲ ಮಾಡ್ತಾವು. ಯಾಕ್ರಿ? ಮಕ್ಕಳು ಮರಿ ಹಿಡಿತಾವು, ನೀನು ಅಷ್ಟ ಮಾಡ್ತೀವಿ. ಎಲ್ಲರಿಗೂ ಸಾಮಾನ್ಯ ಅವರಂತೆ ಆದ ನೀನು. ಆಹಾರ, ನಿದ್ರಾ, ಭಯ, ಮೈಥುನ, ವ್ಯವಹಾರ ಅವಕ್ಕೂ ಸಮಾನ ಅದಾವ, ನಿನಗೂ ಹಂಗದಾವ. ಅವು ತೆಕ್ಕಿ ತಿಂತಾವ, ಹೊಕ್ಯಾಗ ಬೀಳ್ತಾವ. ನೀ ಪಡಿ ತಿಂದು ಪಡಿಸಲೇ ಬೀಳ್ತೀವಿ. ನಿನಗೂ ಅವಕ್ಕೂ ಫರ್ಕ್ ಐತಿ ಅಂತಿದ್ರು ಅಜ್ಜ. ಇನ್ನ ನಿನ್ಕಿಂತ ಅವು ಸರಳ ರೀತಿಯಿಂದ ಜೀವನ ಸಾಗಿಸ್ತಾವ. ಅವು ಪಶು ಪಕ್ಷಿಗಳ ಜನದ ದುಡ್ಡು ದುಕಾನಿ ಗಳಿಸ್ಬೇಕನ್ನೋ ಅಪೇಕ್ಷೆ ಇರುದಿಲ್ಲ ಅವಕ್ಕ. ಈಗ ನಿನಗೆ ಎಷ್ಟೈತಿ ಮಕ್ಕಳಿಗೆ ಇಡಬೇಕು, ಅದನ್ನ ಮಾಡ್ಬೇಕಂತ ಅವು ಮಾಡ್ತಾವ. ನಂಗ ಮಕ್ಕಳು ಮರಿಗೆ ಇಡಬೇಕನ್ನೋ ಚಿಂತೆ ಇರುದಿಲ್ಲ ಅವಕ್ಕ. ನಿನ್ ಮಕ್ಕಳಿಗೆ ಇಡಬೇಕು, ಅದನ್ನ ಮಾಡ್ಬೇಕು, ಏನೇನು ಅದಾವ ನಮಗೆಲ್ಲ. ಇದೇ ಚಿಂತೆಯಾಗ ಹೋಗ್ತೈತಲ್ಲ ನಿನ್ ಜೀವನ ಎಲ್ಲ. ಇನ್ನೇನು ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊತಿರ್ಲ. ಅವಕರ ಜೀವನ ಏನಿರ್ತೈತಿ, ನಿಯಮಿತವಾಗಿ ನಿಸರ್ಗ ನಿಯಮಕ್ಕೆ ಅನುಸಾರವಾಗಿ ಅವಕರ ಜೀವನ ಐತಿ. ನಮ್ಮ ಜೀವನ ನಿಯಮಿತತನ ಇಲ್ಲದ ಕೃತ್ರಿಮ ರೀತಿಯಿಂದ ನಡೆದೈತಿ. ಮನಸ್ಸಿಗೆ ಬಂದಂಗೆ ಹುಚ್ಚರು ಸಂತೆ ಆಗೈತಿದ ಮನುಷ್ಯನ ಜೀವನ. ಏನು ಅವು ನಿಯಮಿತತನದಿಂದ ಹಸಿವಾದಾಗ ಅಷ್ಟ ಬೇಟಿಗೆ ಹೊಕ್ಕವು. ಬಾಕಿ ಟೈಮ್ದಲ್ಲಿ ಎಲ್ಲೇ ಮುಂದೆ ಹೋದ್ರು ಹೊಳ್ಳಿ ನೋಡುದಿಲ್ಲ ಅವು. ಏನ್ ಹಸದಾಗ ಅಷ್ಟೇ ಅವು. ಕ್ರೂರ ಪ್ರಾಣಿ ಐತಿ ಅಂದ್ರು ಅವು ಹಸು ಆದಾಗ ಅಷ್ಟೇ ಅದನ್ನ, ಅದು ಅದ್ರ ಧರ್ಮ. ಅದು ಯಾಕ್ರಿ? ಅದು ಹೊಳ್ಳಿ ಮುಟ್ಟುದಿಲ್ಲ, ಅದು ಅಲ್ಲೇ ಇದ್ರು ಹೊಳ್ಳಿ ನೋಡುದು. ಹಸಿವಾದಾಗ ಅಷ್ಟ ಅದು ಮಾಡ್ತದೆ. ಏನ್ ನೀವು ಹಂಗ ಸತತ ಬೇಕ, ಯಾತ್ರಾದ ಕೂಲೆ ಎಲ್ಲ ನನಗ ಬೇಕಂತ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇನ್ನೂ ಜಮಾ ಆಗ್ಬೇಕು. ಇದೇ ವ್ಯಸನದಾಗ ಸತ್ತು ಹೋಗ್ತೈತಿ ಕೆಲಸ. ಅತಿ ವ್ಯಾಮೋಹ. ಭೇದ ಭಾವ ಎಲ್ಲಿಲ್ಲ ಅಲ್ಲಿ ಭಯ ಇಲ್ಲ. ಹೌದಿಲ್ಲ? ಎರಡನ್ನೋದು ಎಲ್ಲೈತಿ ಅಲ್ಲಿ ಭಯ ಉಂಟಾಗ್ತದೆ. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಏನ್ ಇನ್ನೊಂದು ಏನೂ ಇಲ್ಲ ನನ್ನ ಹೊರತನ್ನುವಂತ ತಿಳುವಳಿಕೆ ನಿನ್ನ ಗಟ್ಟಿ ಆದಾಗ ಎದ್ರ ಹೆದರಿಕೆನೂ ಉಳಿದಿಲ್ಲ. ಹೆದರೋದು ಎದ್ರ ಸಂಬಂಧಪ್ಪ? ಇನ್ನೊಂದು ಐತೆ ಅಂತ ಹೆದರ್ತಿ. ಇನ್ನೊಂದು ಏನೂ ಇಲ್ಲ, ಎಲ್ಲವೂ ನಿನ್ನ ಸ್ವರೂಪನ. ನೀನೇ ಕಲ್ಪಿಸ್ಕೊಂಡದ್ದು ನಿನಗೆ ಬಾಧಕ ಆಗೈತಿ ನೋಡ್ರಿ. ಈ ಶರೀರ ನಾನಂತ ಕಲ್ಪಿಸ್ಕೊಂಡು ಇದನ್ನ ಅವಲಂಬಿಸ್ಕೊಂಡ ನಾ ತಾಪ ಹೊಂದಾಕತ್ತೀನಿ. ಹೌದಿಲ್ಲ? ಇದ ನಾನು ನನ್ನದು ಅಂತ ಹಿಡ್ಕೊಂಡ ದುಃಖವನ್ನು ಹೊಂದೋದು. ಏನೆಲ್ಲ ಕಾಡೋದು ಮನಸ್ಸಿದ್ದವ ನೋಡ್ರಿ. ಮನಸ್ಸ ಏನಾರ ತಪ್ಪು ತಿಳುವಳಿಕೆಯಿಂದ ಅಲ್ಲದನ್ನ ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ. ನೀನ್ ಅಲ್ಲದ್ದು ಯಾವುದು, ನೀ ಯಾವುದು ಅನ್ನುವಂಥ ತಿಳುವಳಿಕೆ ನಿನ್ನಲ್ಲಿ ದೃಢಪಡ್ತೆ ಅಂದ್ರೆ ಅವಾಗ ಆರಾಮಿರ್ತೀನಿ ಅಂತ. ಅಲ್ಲದ್ದನ್ನ ನಾನು ತಿಳ್ಕೊಂಡು ಅದರ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಬಿಡು. ನಿನ್ನ ಬಗ್ಗೆ ನಿನಗೆ ಅಭಿಮಾನ ಇರಲಿ. ನೀ ಶರೀರಾದಿಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವು ನಾನು ನನ್ನದು ಅಂತೀಯ. ನೀ ಅಲ್ಲದನ್ನ ನಾನು ಅಂತ ಇದನ್ನ ಕಳ್ಕೋ. ಇದ ಅಹಂಕಾರ, ಇದ ಅಭಿಮಾನ. ಈ ಅಭಿಮಾನ ಹೋದಾಗ ನಿನಗೆ ಮುಕ್ತಿ. ನಿರಭಿಮಾನ ಅಂಚಿತವೇ ಮೋಕ್ಷ ಅಂತ. ಎದರದ್ದು ಅಭಿಮಾನಗಳು ತೋರಿಡುವಂಥ ವಸ್ತುಗಳು ನಾನು ನನ್ನದು ಅಂತೆಲ್ಲ ಇದ ಅಭಿಮಾನ. ಇದನ್ನು ಕೈ ಬಿಡುವಂತ. ಯಾವುದೂ ನಾನಲ್ಲ, ಯಾವಾಗಲೂ ಇದ್ದ ವಸ್ತು ನಾನು ಅಂತ. ನನ್ನಲ್ಲಿ ತೋರಿ ಎಡಗುವಂಥ ವಸ್ತುಗಳು ನಾನಾಗಲಾರೆ. ಪ್ರತ್ಯಕ್ಷ ಅವಲಂಬಿಸ್ಕೊಂಡು ಪ್ರಮಾಣಗಳದಾವ. ಪ್ರತ್ಯಕ್ಷ ಅನ್ನೋದೆಲ್ಲ ಇಂದ್ರಿಯಗಳನ್ನು ಅವಲಂಬಿಸ್ಕೊಂಡದ. ಏನ್ ಹೌದು, ಇಂದ್ರಿಯಗಳ ಗೋಚರವಲ್ಲ, ಪ್ರತ್ಯಕ್ಷವಲ್ಲ. ಹೌದಲ್ಲ?
ಇವು ಅನುಭವಕ್ಕೂ ಇಲ್ಲ ಇವು ಅನುಭವ ಕಡೆ ಲೆಕ್ಕ ಕೊಟ್ಟಾಗ ಇಂದ್ರಿಯಗಳ ಗೋಚರ ವ್ಯವಹಾರ ಎಲ್ಲ ಇದು ಮಿಥ್ಯಾ ತೋರುವುದೆಲ್ಲ ಇದು ಪ್ರತ್ಯಕ್ಷ. ಪ್ರತ್ಯಕ್ಷ ಆಗೋದೆಲ್ಲ ಅದು ಇಂದ್ರಿಯಗಳಿಗೆ ಗೋಚರ ಆಕೈತಿ. ದೇವ್ರ ಪ್ರತ್ಯಕ್ಷ ಆದ, ಏನೇನೋ ಪ್ರತ್ಯಕ್ಷ ಆದ ಅಂತೇವಲ್ಲ, ಯಾಕ್ರಿ? ಇಂದ್ರಿಯಗಳಿಗೆ ಗೋಚರ ಅವೆಲ್ಲ ದೇವರಲ್ಲ. ಅದು ಪ್ರತ್ಯಕ್ಷ ಆಗುವುದು ಯಾವುದೂ ದೇವರಲ್ಲ. ದೇವರು ಎಂದು ಪ್ರತ್ಯಕ್ಷ ಸತ್ಯ ವಸ್ತು, ಅದು ಪ್ರತ್ಯಕ್ಷ ಆಗುವುದಲ್ಲ, ಅರಿವಿಸ್ಕೊಳ್ಳೋದು ಅದು ಅಲ್ಲದು. ಎಲ್ಲವನ್ನು ಅರಿತಕ್ಕಂಥದ್ದು ಅದು. ಅರು ಏನಾರ ಪ್ರತ್ಯಕ್ಷಕತೆನು? ಅರುವ ದೇವ್ರು ಏನಾರ ಪ್ರತ್ಯಕ್ಷಕತೆನು? ಪ್ರತ್ಯಕ್ಷ ಆಗುವುದು ದೇವ್ರು ಅನ್ನೋದು. ದೇವರು ಎಂದು ಪ್ರತ್ಯಕ್ಷ ಆಗಲಾರದು. ಯಾವುದು ಎಲ್ಲದರ ಡುಬ್ಬವನ್ನು ಬೆಳಗುತ್ತದೆಯೋ ಅದನ್ನು ಎದರಿಂದ ತಿಳಿತಿ ಅಂತೇಳಿ, ಅದೇ ನೀನದಿ ಅಂತ. ಎಲ್ಲವನ್ನು ಅರಿಯುವಂತಹದ್ದನ್ನು ಎದರಿಂದ ಅರಿತಿ ಅಂತ. ಎಲ್ಲವನ್ನು ಅರಿಯುವಂತಹದ್ದ ದೇವರು. ಅದು ಅರಿವಿಸ್ಕೊಳ್ಳೋದಲ್ಲದ ದೇವರು, ಅರಿವಿಸ್ಕೊಳ್ಳೋದಲ್ಲದ ಪ್ರತ್ಯಕ್ಷ ಆಗುವುದಲ್ಲ. ಅವು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ. ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ, ಅದಕ್ಕೆ ಪ್ರತ್ಯಕ್ಷ ಅಂತಾರೆ. ಇದು ಜಗತ್ತು, ಇದು ಎಲ್ಲ ಗೋಚರದ, ಇದು ಪ್ರತ್ಯಕ್ಷ, ಇದು ಸುಳ್ಳದ. ಅವು ಇಂದ್ರಿಯಗಳು ಸುಳ್ಳದವ, ಇಂದ್ರಿಯಗಳಿಗೆ ಗೋಚರ ಆಗುವ ವ್ಯವಹಾರ ಇದು ಸುಳ್ಳದ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗುವುದು ಅಂತೇವಲ್ಲ, ಇದು ಕಾಂತತೆ ಅಂದ್ರೆ ಇದಕ್ಕೆ ಹೆಂಗ ಸುಳ್ಳು ಅಂತ? ಕಾಂತತೆ ಅಂತ ಸುಳ್ಳು ಅನ್ಬೇಕು. ಸತ್ಯ ಅದು ಕಾಣೋದಿಲ್ಲ, ಅದು ನಾಶ ಆಗೋದನ್ನ ಇಲ್ಲ. ಯಾವಾಗಲೂ ಇದ್ದ ವಸ್ತು ಅದು ಸತ್ಯ ವಸ್ತು. ಇದು ಎಡಗುದಂತ ಇಂದ್ರಿಯಗಳಿಗೆ ತೋರ್ತಕ್ಕಂಥ. ಇಂದ್ರಿಯಗಳ ಅಡಗಿದಾಗ, ಮನಸ್ಸು ಅಡಗಿದಾಗ ಎಲ್ಲಿ ತೋರ್ತತಿ? ನಿದ್ಯಾಗ ಏನಾರ ತೋರ್ತವನ? ಅದು ತೋರ್ಲೆ ಇದ್ದಾಗ ಇದ್ದೇನೋ ಇಲ್ಲ ನೀ ತೋರುದು ನೀನ. ತೋರುದು ಅಡಗುದು ನೀ. ತೋರುದು ಅಂದ್ರೆ ಅಡಗ್ತೈತಿ ಅದು. ಅಡಗುದು, ತೋರುದು, ಅಡಗುದು ನೀನಲ್ಲ. ಅದನ್ನೆಲ್ಲ ಅರಿಯುವಂತ ಅರಿವು ನೀನು. ಎಲ್ಲವನ್ನ ಅರಿಯುವಂತ, ಎಲ್ಲದಕ್ಕೂ ಸಾಕ್ಷಿಯಾಗಿದ್ದ ಇರುವು ನೀನು. ಯಾವಾಗಲೂ ಇದ್ದ ವಸ್ತು ಅದು. ಅರಿವು ಮರುವೆಗಳ ಸೋಂಕದ ಇರವ ನೀನು ಅಂದ. ಏನ್ ಅರುವನು ಅರಿವೆ, ಮರುವೇನು ಅರಿವೆ. ತಿಳಿತಿ ಅನ್ನೋದು ತಿಳಿತಿ, ತಿಳಿದಿಲ್ಲ ಅನ್ನೋದನ್ನು ತಿಳಿತಿ. ಏನು ತಿಳಿವಲ್ದ್ರಿ ನನಗಂತ. ಹೆಂಗ್ ಗೊತ್ತಾತ್ ನಿನಗದು? ಏನು ತಿಳಿದಿಲ್ಲ ಅನ್ನೋದು ತಿಳಿದಾಗ ಗೊತ್ತಾತಿ, ತಿಳಿತೈತಿ ಅನ್ನೋದು ತಿಳಿದಾಗ ಗೊತ್ತಾತಿ. ಎರಡನ್ನೂ ನೀ ತಿಳಿತಿ ಅಂತ. ಎರಡಕ್ಕೂ ನಿನ್ನ ಸಾಕ್ಷಿ ಅದಿ, ಬ್ಯಾರೆ ಅದಿ. ಏನ್ ತಿಳಿತೇನೆ ಅನ್ನೋದು ಯಾವುದು? ತಿಳಿದಿಲ್ಲ ಅನ್ನೋದು ಯಾವುದು? ನೀ ಯಾರು? ಇವೆಲ್ಲ ಬುದ್ಧಿಯ ಧರ್ಮಗಳು. ಬುದ್ಧಿ ಧರ್ಮದ. ತಿಳಿತೈತಿ ತಿಳಿದಿಲ್ಲ ಅನ್ನೋದು ಎಲ್ಲ ಬುದ್ಧಿಗೆ ಧರ್ಮದ, ನಿನ್ನ ಧರ್ಮ ಅಲ್ಲ. ಅರಿವೆ ಮರುವೆಗಳು ಬುದ್ಧಿಯ ಧರ್ಮ, ಆತ್ಮನ ಧರ್ಮ ಅಲ್ಲ. ನಿನ್ನಲ್ಲಿ ಇಲ್ಲದನ್ನ ಆರೋಪ ಮಾಡ್ಕೊಂಡು ಕೂತಿ. ಏನ್ ಅದಕ್ಕೆ ಸರ್ವಧರ್ಮವನ್ನು ಪರಿತ್ಯಜ್ಯ ಅಂತ ಕೃಷ್ಣ ಪರಮಾತ್ಮ ಬುದ್ಧಿಯ ಧರ್ಮ ಅದು. ನಾ ತಿಳಿತೈತಿ, ನನಗೆ ತಿಳಿಲಿಲ್ರಿ ಅನ್ನೋ ಯಾವ? ನೀ ತಿಳಿದಿಲ್ಲ ಅನ್ನೋವು ನೀನಲ್ಲ, ತಿಳಿತೈತಿ ಅನ್ನೋವನು ನೀನಲ್ಲ. ಎರಡನ್ನು ನೀನು ಮೀರಿದಿ. ಬುದ್ಧಿ ಮೀರಿದೇನೆ. ನೀ ಬುದ್ಧಿ ಅದಿ, ನಿಮ್ಮ ಅಪ್ಪ ಬುದ್ಧಿ ಅದ. ನಾ ಯಾಕೆ ಬುದ್ಧಿ ಆಗಕ್ಕೆ ಹೋಗ್ಲಿ? ನಾ ಅಲ್ಲ ಬುದ್ಧಿಯನ್ನ ನಾನು ಮೀರಿದ್ದೀನಿ ಅಂತ. ಜೋಂಡಿಗ್ಯಾ ಕುಳುಕುಳು ಹಚ್ಚೈತದ. ನಾನು ಬುದ್ಧಿಯನ್ನ ಮೀರಿದ್ದೀನಿ. ನೀ ಬುದ್ಧಿ ಅದಿ, ನಿಮ್ಮ ಅಪ್ಪ ಬುದ್ಧಿ ಅದಾನ. ಹಂಗ ಬುದ್ಧಿ ಅಂತ ಗಂಟೆ ಬಿದ್ದಿರಲ್ಲ ಅಂತಿದ್ರು. ಅಲ್ಲಿ ರೋಣಕ್ಕೆ ಹೋಗಿದ್ವಿ ಒಮ್ಮೆ, ಸಿನಿಮಾ ಟಾಕೀಸ್ ಓಪನಿಂಗ್ ಮಾಡಕ. ಆ ಕಡೆ ರೂಢಿ ಅದ, ಯಾವಾಗ ಬುದ್ಧಿರಿ, ಯಾವಾಗ ಬಂದಿರಿ ಬುದ್ಧಿ ಅಂತ. ಎಲ್ಲಾರು ಹಂಗ ಗಂಟೆ ಬಿದ್ದಿರಲ್ಲ. ನನ್ ಬುದ್ಧಿ ಅಂತ. ನೀ ಬುದ್ಧಿ ಅದಿ, ನಿಮ್ಮ ಅಪ್ಪ ಬುದ್ಧಿ ಅದ. ನಾ ಯಾಕೆ ಬುದ್ಧಿ ಆಗೋದು? ಬುದ್ಧಿ ಮೀರಿದೆ ನಾನು. ಬುದ್ಧಿಯನ್ನ ತಿಳಿಯವು ನಾನು. ಕಡೆ ಬುದ್ಧಿ ರೋಣ ಕಡೆ ಇಲ್ಲ, ಬುದ್ಧಿ ಅಂತಾರೆ. ನೀ ಬುದ್ಧಿ ಅದಿ, ನಿಮ್ಮ ಅಪ್ಪ ನಾ ಯಾಕೆ ಬುದ್ಧಿ ಆಗ? ಬುದ್ಧಿ ಮೀರಿದೆ ಅಂತ ಬರ್ತೇನೆ ಮುಗಿದ. ಈಗ ಗಂಟೆ ಬಿದ್ದಿರ ನಾ ಯಾಕೆ ಬುದ್ಧಿ ಆಗ ಕೂಲಿ ಅಂತ. ಯಾವಾಗಲೂ ಅದರ ಅಭ್ಯಾಸದಾಗ ತೊಡಗಿ ನಾವು. ಮನ ಬುದ್ಧಿಗೆ ನಿಲುಕಲಾರದಂತಹದ್ದು, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದಂತಹ ಅನುಭವ, ಅದ ಜ್ಞಾನ. ಎಲ್ಲವನ್ನು ಅರಿತಕ್ಕಂಥದ್ದು.
ಅದ ನನ್ನ ಸ್ವರೂಪದ. ಆ ತಿಳುವಳಿಕೆ ನಮ್ಗೆ ಆಗುವ ಮಟ್ಟ, ಗಟ್ಟಿ ಆಗೋ ಮಟ್ಟ ನಿಮಗೆ ದುಃಖ ಹೋಗುದಿಲ್ಲ. ಅಲ್ಲದನ್ನ ನಾನು ಅಂತ ತಿಳ್ಕೊಂಡ ವ್ಯವಹಾರ ಮಾಡ್ತೇವೆ ನಾವು. ಏನಾರ ಅದ್ರ ಅಭಿಮಾನ ಹಿಡಿದು ಬಿಡ್ತೇವೆ. ಎದರದ ನನಗೆ ಭಾಳ ತಿಳಿಯಾಗ್ತೈತಿ ಅಂತ ತಿಳಿದು ಭಾಳ ಬಂತಪ್ಪ, ಅಹಂಕಾರ ಬಂತು. ಹೌದಿಲ್ಲ? ಅಲ್ಲದನ್ನ ಹಿಡ್ಕೊಂಡು ಕೂಡಲೇ ಅಹಂಕಾರದಾಗ ಬೀಳ್ತೀನಿ. ನಾನು ನಾನು ನನ್ನ ತನಗೆ ತಾನು ಅಂದ್ರೆ ಅಹಂಕಾರ ಅಲ್ಲ. ಅದು ಪರಿಶುದ್ಧವಾದ ಇರುವ ತಾನು. ಅಲ್ಲಿ ಯಾವ ಕ್ರಿಯೆನೂ ಇಲ್ಲ. ನಾ ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನೋ ಬಂತದ ಅಹಂಕಾರ. ಮಾಡುವುದೆಲ್ಲ ಅಹಂಕಾರ. ಮನಸ್ಸಿನೊಳಗೆ ಬಂತಂದ್ರೆ ನಿನಗೆ ಅಲ್ಲದ ಭಾವ, ಅನ್ಯ ಭಾವನೆಗಳು ಬಂದು ಅಂದ್ರೆ ಅಹಂಕಾರ. ಅನ್ಯ ಭಾವನೆಗಳ ಅಳದಾಗ ಅಹಂಕಾರ ತ್ಯಾಗ ಅಂತಾರೆ ಅದಕ್ಕೆ. ಅವಾಗ ನಿನಗೆ ಬಾಧೆ ಇಲ್ಲ. ಏನ್ ಅಲ್ಲದನ್ನು ನಾನು ಅಂತ ತಿಳ್ಕೊಂಡೇ ಅದು ಬಾಧೆ ತಪ್ಪುವುದಿಲ್ಲ, ಬಾಧೆ ಪಡುವುದಿಲ್ಲ ನೀನು. ಏನ್ ಅದಕ್ಕೆ ಅಹಂಕಾರ ರಹಿತಾಗಿ ಉಳ್ಕೊಳ್ಳುವಂತ ಪ್ರಯತ್ನ ಮಾಡವ. ಅವನ ನಿಜವಾದ ಸಾಧಕ. ಏನ್ ಯಾವುದೂ ನಾನಲ್ಲ, ನನ್ನದು ಅಲ್ಲ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಯಾವುದೂ ನಾನಲ್ಲ, ನನ್ನದು ಅಲ್ಲ ಅಂತ ತಡೆಯಲಿಕ್ಕೆ ಬಂದ್ಬಿಡ್ತೈತಿ ನನಗೆ. ಯಾರು ಏನಾರ ಹೊಗಳಿದ ಕೂಡಲೇ ನನಗ ಅಂದ್ರೆ ಇವರು ಅಂತ. ಎದಕ್ಕರ ಅಂದಿದ್ದಾರೆ ಬಿಡವ, ಯಾವ್ದಾರ ಶಾಣೆ ಆಗಿದ್ದಿತ್ತು, ಯಾವ್ದಾರ ದಾಟ ಆಗಿದ್ದಿತ್ತು, ಹುಚ್ಚ ಅಂದ್ಕೂಲೆ ಸಿಟ್ಟು ಬರ್ತೈತಿ ನಮ್ಗೆ. ಯಾಕದ ನಾನು ಅಂತ ತಿಳ್ಕೊಂಡು ಶಾಣೆ ಅಂದ್ಕೂಲೆ ಉಗ್ತೀವಿ, ಭಾಳ ಶಾಣೆ ನೋಡ್ರಿ ಇವ ಅಂತ. ಮೊದಲು ಇಂಥವ್ ಹೇಳವಣ ಯಾವಿಲ್ಲ. ಯಾವ್ದಾರ ಹೇಳಿದ್ದಿತ್ತು, ನಾ ಅದ ಅಂತ ತಿಳ್ಕೊಂಡವ ಮೂರ್ಖವ ಅಂತ. ಅದ ನಾನಂತ ತಿಳ್ಕೊಂಡಿರೋದು ನಾವು. ಅವನು ಸಮಭಾವದಿಂದ ಇರ್ತಾನೆ ಎಲ್ಲದಕ್ಕೂ ಸಾಕ್ಷಿಯಾಗಿ. ಹಂಗೆ ಉಳಿಬೇಕಲ್ಲ ನಾವು. ಹಚ್ಕೊಳ್ದಂಗ ಹೊಗಳಿದ ಕೂಲೆ ಬಂದು ಬಿಡ್ತೈತಿ ನನಗೆ. ಭಾಳ ಚಲೋ ಹೇಳ್ತಾನಪ್ಪ ಇವನಂತವ್. ಎಲ್ಲ ಇಲ್ಲ ಶಾಸ್ತ್ರಿ ತರಹರಿ ಜಗದ್ಗುರು ಅನುನುಮತಿ ವಿಜಿತೇಂದ್ರಿಯ ಎಂದು ಇಳಿ ತನ್ನನ್ನು ಬಣ್ಣಿಸಿ ಪೊಗಳೆ ಆನಂದ ಅಹಂಕರಿಸದಿ ಉದಾಚ್ಚರಿ ಅಂತ ಬಂದ್ ಬಿಡ್ತೈತ್ರಿ. ಅದ ಬಂದ ಬಿಟ್ಟೈತಿ ನಿನಗ. ಶಿವಾನಂದ ಅಜ್ಜ ಅವ್ರು ಅಂತಿದ್ರಂತ ಅಪ್ಪ ಅವ್ರಿಗೆ, ಬಂದೈತಿ ನಿನಗಂತಿದ್ರಂತ ಅವ್ರು. ನಾ ಅಂತಿದ್ದೆ ಇಲ್ರಿಪ್ಪ, ಬಂದೈತಿ ನಿನಗ. ನಾವು ಜ್ಞಾನಿ ಮಗ, ನಾನು ಡಬಲ್ ಡಿಗ್ರಿ ಹೊಂದೇನಿ. ಅಹಂಕಾರ ಗೊತ್ತಾಗ್ಲಂಗ್ ಬರ್ತೈತಿ ಅಂತ ಖರೇನ ಅದು. ಅಪ್ಪ ಅವ್ರು ಇಲ್ರಿಪ್ಪ ಅಂತಂದ್ರು, ನಿನಗ್ ಬಂದೈತವ್ರಂತ. ಭಾಳ ಅಂದ್ರೆ ಎಚ್ಚರ ಇರುವಂತ. ಅದು ನೀನಲ್ಲ. ಅದ ನಾನಂತ ತಿಳ್ಕೊಂಡು ಕೂತೇವೆ. ಯಾ ಶಾಣೆ ಆದದ್ದು ಯಾವುದು, ದಡ್ಡ ಆದದ್ದು ಯಾವುದು, ನಾ ಯಾಕೆ ಆಗಕ್ಕೆ ಹೋಗ್ಲಿ? ಏನೂ ಆಗದೇ ಇದ್ದ ವಸ್ತು ನಾನು. ಏನಾರ ಆಗುದ ನಾನಲ್ಲ. ಆಗುದೆಲ್ಲ ಅದು ಹೋಗುದನ ಅದ. ಹೋಗುದಾಗ ಏನ್ ಮಾಡವ ಅಂತಿದ್ರು ಅಜ್ಜವ್ರು. ಏನಾರ ಆಗೇನ ಅನ್ನೋದೆಲ್ಲ ಸುಳ್ಳ. ನಿನ್ನಲ್ಲಿ ಆಗೋಕಿನ ಇಲ್ಲ. ಭವಮಾಲೆಗೆ ಒಳಗಾದ ಆ ಭವ ಅಂದ್ರೆ ಅದ ಏನಾರ ಆಗುದು. ಇದಕ್ಕ ಭವ ಅಂತಾರ. ನಾ ಅದಾಗೇನಿ ಇದಾಗೇನಿ ಅಂತೀಯಲ್ಲ, ಏನೂ ಆಗೇ ಇಲ್ಲ. ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಸುಳ್ಳದು. ನಿನ್ನನ್ನು ವಿವರಿಸಿ ನೋಡು, ನೋಡಲೇ ಜೀವನೇ ನೀನೇ ಮುಕ್ತನು ಅಂತ. ನಿನ್ನಲ್ಲಿ ಏನೂ ಆಗುವಿಕೆ ಇಲ್ಲ. ಏನಾರ ಆಗೇನಂದ್ರೆ ನೀ ಬಂಧನ ಐತಿ. ಏನೂ ಆಗಲೇ ಇದ್ದ ಇರು, ಅದ ನಾನು ತಿಳ್ಕೊಂಡಾಗ ನಿನಗೆ ಬಂಧನ ಇಲ್ಲ ಐತಿ. ಹಂಗೆ ಉಳ್ಕೋ ಅಭ್ಯಾಸ ನಾವು ಮಾಡ್ಬೇಕಲ್ಲ. ಆರಾಮು ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಏನ್ ನಾವು ಇದನ್ನ ಅವಲಂಬಿಸ್ಕೊಂಡು ಆರಾಮ್ ಇರ್ಬೇಕಂತ ಹೊಂಟೇವಿ. ಯಾರು ಆರಾಮದಾರ ಹೇಳಿ? ಸುಖಿಗಳಾದವರೆಲ್ಲ ಏನು ಅವಲಂಬಿಸ್ಕೊಂಡು ಆರಾಮ್ ಹೊಂದಿದ್ರು ಅವರು? ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರಾಗಿ ಹೋದಾರಲ್ಲ, ಏನು ಅವಲಂಬಿಸ್ಕೊಂಡು ಸುಖ ಹೊಂದಿದ್ರು ಹೇಳ್ತೇವೆ? ದಿನನಿತ್ಯ ನೀನು ಅವಲಂಬನ ಆರಾಮ ಅನುಭವ ಮಾಡ್ತೀಯಲ್ಲ, ಏನು ಅವಲಂಬಿಸ್ಕೊಂಡು ಆರಾಮ್ ಇದ್ದಿ ಅಂದ್ರೆ? ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಏನು ಅವಲಂಬನ ಮಾಡಿದೆ? ನಿದ್ದೆ ಮಾಡಕ್ ನೀನು ತಾತ್ಪೂರ್ತಿಕ ವಿಶ್ರಾಂತಿ ಹೋದಿಲ್ಲ. ಇನ್ನು ಕಾಯಂ ಇರ್ಬೇಕಂದ್ರೆ ಈ ಜಗತ್ತಿನ ವಸ್ತುಗಳ ಅವಲಂಬನೆ ಮಾಡೋ ಅವಶ್ಯಕತೆ ಐತೇನು? ಏನು ಅವಲಂಬನ ಮಾಡಕ್ ಹೋಗ್ಬೇಡ.
ತೋರಿಡಗ್ತಾವೆಲ್ಲವು. ನೀ ಅವಲಂಬಿಸಿಕೊಂಡ ವಸ್ತುಗಳು ಇದ್ದಕ್ಕಿದ್ದಂಗೆ ಇರ್ತಾವನು ಹೇಳ. ಈ ಶರೀರ ಅವಲಂಬಿಸಿಕೊಂಡೇ ಅಲ್ಲಿಗೆ ಆರಾಮಿರ್ಬೇಕಂತ ಇದು ಇದಕ್ಕಿದ್ದಂಗೆ ಇರ್ತೈತನು, ಕೆಟ್ಟ ಹೋಗುದಿದು. ಅದಕ್ಕೆ ಇದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ಸುಖ ಶಾಂತಿಗೋಸ್ಕರ ಈ ಕೆಟ್ಟ ಹೋಗುವ ವಿಕಾರ ಆಗುವಂತ ವಸ್ತುಗಳನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ಒಂದು ಅವಸ್ಥೆಯೊಳಗೆ ತೋರಿ ಮತ್ತೊಂದು ಅವಸ್ಥೆಯೊಳಗೆ ಇಲ್ಲದಂಗೆ ಆಗುವಂಥ ವಸ್ತುಗಳು ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದನ್ನು ಅವಲಂಬನೆ ಮಾಡು, ಅಂದ್ರೆ ಆರಾಮಿರ್ತೀವಿ. ಯಾವಾಗಲೂ ಇದ್ದ ವಸ್ತು ನಿನ್ನನ್ನು ನೀ ನಂಬು, ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿ, ಆತ್ಮಾವಲಂಬಿಗಳಾಗಿರಿ ಅಂದ. ಇದು ಹೊಳಿಬೇಕಲ್ಲ ನಮ್ಗೆ. ಆತ್ಮನ ಜ್ಞಾನ ಆದಾಗ ಅದನ್ನು ಅವಲಂಬನೆ ಮಾಡಕ್ ಬರ್ತೈತಿ. ನಮ್ಮ ಜ್ಞಾನ ಆತ್ಮ ಅಂದ್ರೆ ತಾನು, ಅದನ್ನ ಅವಲಂಬನೆ ಯಾವ ಮಾಡ್ತಾನ ಅವ ಆರಾಮಿರ್ತಾನ. ಸುಖಿಗಳಾದವರೆಲ್ಲ ಏನು ಅವಲಂಬಿಸಿಕೊಂಡು ಸುಖ ಹೊಂದಿದ್ರು ಅಂದ್ರೆ ತಮ್ಮನ್ನ ತಾವು ಅವಲಂಬನೆ ಮಾಡಿದ್ರು. ಅನ್ಯ ವಸ್ತುಗಳ ತೋರಿಡುವಂಥ ವಸ್ತುಗಳ ಅವಲಂಬನೆ ಮಾಡಲಿಲ್ಲ. ಅವನು ಬಿಡ, ಅವನು ವಿಷಯ ವಸ್ತುಗಳು ಅವಲಂಬಿಸಿಕೊಂಡ್ರೆ ಕೆಟ್ಟ ಹೊಕ್ಕಿನಿಗೆಲ್ಲ. ಇವನು ಅವಲಂಬನೆ ಮಾಡಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಈ ಶರೀರ ಮೊದಲಾದ ಉಪಾಧಿಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಿದವ್ರು ಯಾರು? ಅದಕ್ಕೆ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಇವನು ಅವಲಂಬನೆ ಮಾಡೋದು ಬಿಡದ ಅಂದ್ರೆ ಆರಾಮಿರ್ತೀವಿ. ಶರೀರ ಇಲ್ಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತಿ. ನಾವು ತಿಳ್ಕೊಂಡೇವಿ ಈ ಶರೀರ ಇದ್ರೆ ನಾವು ಆರಾಮಿರ್ತೀವಿ ಅಂತ. ಈ ಭ್ರಾಂತಿ ಬಿಡ್ಕೊಡ್ಬೇಕು. ಅದಕ್ಕೆ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮ ಉಳ್ಕೊಂಡ್ರು ಅವರನ್ನು ಆರಾಮಿನ ಭಾವಗಳು. ಇದನ್ನ ಅವಲಂಬನೆ ಮಾಡಿದ್ರೆ ಹತ್ತಿ ನೋಡ್ರಿ ಸಂಕಟ ಚಾಲುವಾದ. ಏನ್ ಇದ್ರ ಆರ್ಬಾರ ಹಿಡಿಬೇಕಾಗೈತಿ. ಶರೀರ, ಈ ಶರೀರ ಮತ್ತೆ ಏನು ಅವಲಂಬಿಸ್ಕೊಂಡೈತಿ ಅಂದ್ರೆ ಪಂಚಭೂತಾದಿಗಳನ್ನು ಅವಲಂಬಿಸ್ಕೊಂಡೈತಿ. ಹೌದಿಲ್ಲ? ಅದನ್ನ ಅವಲಂಬನೆ ಒಂದೊಂದು ತೆಗೆದೋಗೋದು ಇದು ಎಲ್ಲಿ ಉಳಿತೈತಿ? ಇದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಅನ್ನ ನೀರು ಗಾಳಿ ಇವನ್ನೆಲ್ಲ ಅವಲಂಬಿಸ್ಕೊಂಡ ಶರೀರ ಐತಿ, ನೀ ಏನಿಲ್ಲ. ನೀ ಏನನ್ನು ಅವಲಂಬಿಸ್ಕೊಂಡಿಲ್ಲ, ಶರೀರ ಅವಲಂಬಿಸ್ಕೊಂಡೈತಿ ಪಂಚಭೂತಾದಿಗಳನ್ನ. ನೀ ಏನು ಅವಲಂಬನ ಅವು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ನೀನ ಶರೀರ ತಿಳ್ಕೊಂಡು ಇವ ನಾನು ಅಂತ ಅದನ್ನ ಅವಲಂಬನೆ ಮಾಡ್ಕೊಂಡು ಕುಂತಿ. ಎಲ್ಲ ಎದಕ್ ಬೇಕಾಗಿತ್ತು ನಾವು? ಅದಕ್ಕೆ ಎಲ್ಲ ಸಂಬಂಧ ತಪ್ಪಿಸ್ಕೊಂಡ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಯಾವುದು ಅವಲಂಬನೆ ಇಲ್ಲೇ ನನಗೆ ಇರಾಕ್ ಬರ್ತೈತಲ್ಲ ಅನ್ನುವಂಥ ಅಜ್ಞಾನವನ್ನು ಅವ ಮಾಡಿಕೊಂಡ. ನಾವು ನಮ್ಮ ಆ ಸ್ಥಿತಿಯನ್ನು ನಮ್ಮನ್ನು ನಾವು ಮರೆತು ಇದನ್ನ ಅವಲಂಬಿಸ್ಕೊಂಡು ಕುಂತೇವೆ. ನಾವು ತೋರಿಡುವಂಥ ವಸ್ತುಗಳನ್ನು ಎಂದು ಸುಖ ಹೊಂದವ ನೀನು? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ. ಶರೀರ ಅವಲಂಬಿಸಿಕೊಂಡು ಎಂದು ಸುಖ ಹೊಂದವಪ್ಪ ನೀನು? ಕೆಟ್ಕೋಂತ ಹೊಂಟೈತಿ ಇದೆಲ್ಲ. ಇಳಕಲಿಗೆ ಬಿತ್ತ ಚಕಡೆ. ಯಾಕ್ರಿ? ನೀ ಬೇಕಾದಷ್ಟು ಪೌಷ್ಟಿಕ ಆಹಾರ ತಿನ್ರು ಮತ್ತು ಏನಾಗುವುದು? ತನ್ನ ಧರ್ಮದ ಯಾಕ್ರಿ ಕ್ಷೀಣಕೋಂತ ಹೊಂಟದ. ನೀ ಬೇಕಾದಷ್ಟು ನನ್ನ ಹರಿದವಾಗಕ್ಕೆ ಪ್ರಯತ್ನ ಮಾಡಿ ಹಾಕತ್ತೇನ್ರಿ? ಬೇಕಾದಂಗ ನೀವು ಅಗದಿ ಸಜ್ಜಕ ಹಾಕ್ಪ, ತುಪ್ಪ ಹಾಕ್ಪ, ಇವಂಗ ಹಾಲು ತುಪ್ಪ ಸಜ್ಜಕ ಬೆಣ್ಣೆ ಬೇಕಾದಂಗ ಹೊಡೆದ್ರ ಏನು ಶರೀರ ಅದು ವಿಕಾರಕ್ಕೋಂತ ಹೊಂಟೈತಿ. ಅದು ಕೆಟ್ಟ ಹೋಗುದನ ಇದು. ಮುಂಬಡ್ತಿ ಆಗುದು 50 ವರ್ಷದ ಮಟ. 50 ವರ್ಷ ದಾಡ್ತಿ ಅಂದ್ರೆ ಹಿಂಬಡ್ತಿ, ಇಳ್ಕಲಿಗೆ ಬೆತ್ತ ಚಕಡಿ, ಒಂದೊಂದು ಕೀಲು ಕೈ ಕಾಲು ಏನಕ್ಕೆ ಏನಾರ ಒಟ್ಟು ನನಗೇನು ಆಗಿಲ್ಲ ಅಂತ ಸುಳ್ಳು ಹೇಳ್ತಿರ್ತಾನ. ಹಂಗ ಅದು ಏನು ಆಗುದೆಲ್ಲ ಆಗಿರ್ತೈತಿ ಒಳಗೆ. ಒಳ್ಳೆ ಏನು ಇದ್ರಂಗ ಅಡ್ಡಾಡ್ತಿರ್ತಾನ, ದಿಮಾಕ ತೋರಿಸ್ತಾನ. ಇದನ್ನ ಹಿಡ್ಕೊಂಡು ದಿಮಾಕ ತೋರಿಸ್ತಿ. ಇದನ್ನ ಯಾವುದಿಲ್ಲ ಇಟ್ಕೊಳಕ್ ಆಕೈತೆ ಇದು ನಿಂಗೆ ಕೆಡದಂಗ. ಎಂದಿಗೆ ಸಾಧ್ಯ ಆಗ್ಬೇಕು? ಕೆಡದಂಗೆ ಇಟ್ಕೊಳಕ್ ಎಂದಿಗೂ ಸಾಧ್ಯ ಇಲ್ಲ. ಇದು ಕಟ್ ಹಾಕಿಟ್ಕೊಂಡಂಗೆ, ಕುಂಬಳಕಾಯಿ ಕಟ್ ಹಾಕಿಟ್ಕೊಂಡಿತ್ತಂತ ಹದಿಗೇಡಿ ಕಂಬಾರ. ಯಾಕ್ರಿ? ಕೆಡದಂಗೆ ಇಟ್ಕೊಂಡು ಹಂಗೆ ನಾವು ಇದನ್ನು ಶರೀರದ ಮೇಲ್ಬಾಣಿಕೆ ಮಾಡಾಕ್ತೀವಿ. ಎಷ್ಟು ಮೇಲ್ಬಾಣಿಕೆ ಮಾಡಿರು ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನೇನು ಮಾಡಿ ಉಂಡು ಹೋಗುದನ ಅದು. ಹೌದಿಲ್ಲ? ಅದ್ರಾಗ ನಾವು ಹಿಂಗೆ ಇರ್ತಾನೆ, ಏನೇನೋ ಕನಸು ಕಾಣ್ತಿರ್ತಾನೆ, ಏನೇನೋ ಇಚ್ಛಾ ಮಾಡ್ತಿರ್ತಾನೆ. ಎಲ್ಲ ಗಾಳಿ ಗೋಪುರ ಅಂದಾರ. ನೀ ಮಾಡಿದ್ದೆಲ್ಲ ಗಾಳಿ ಗೋಪುರ ಅಂದ. ನಿನ್ನ ಆಶಾ ಇದೆಲ್ಲ ಗಾಳಿ ಗೋಪುರ ಕಟ್ಟಿದಂಗ ನೀನು ಮಾಡಿ.
ವ್ಯರ್ಥ ನೀ ಮಾಡೋದಿಲ್ಲ. ಅದಕ್ಕೆ ನಿಜವನ್ನ ತಿಳ್ಕೊ. ಇಷ್ಟೆಲ್ಲ ಎಚ್ಚರಗೊಳಿಸಿದ್ರು ಮತ್ತು ಅದರ ಇನ್ನ ಕಲ್ಪನಾ ಲೋಕದಾಗ ಇದೆಯಲ್ಲ ನೀನು. ಹಿಂಗ ಇರ್ತೇನೆ ಅನ್ನೋದಂಗೆ ಎಷ್ಟು ಬಡ್ಕೋತಿಯಲ್ಲೋ ನೀನು. ಮಹಾತ್ಮರಾದವರೆಲ್ಲ ಅದರ ಇಚ್ಛೆಗಳನ್ನೆಲ್ಲ ತ್ಯಾಗ ಮಾಡಿದ್ರು. ಬ್ಯಾಡ ಇನ್ನು ಸಾಕಿದ್ರು. ತೋರುದಿದು ಎಷ್ಟೊತ್ತಿಂದಿದು ತೋರ್ ಎಡಗಿ ಹೋಗ್ತೈತಿ, ನಾಶ ಆಗಿ ಹೋಗ್ತೈತಿ. ಅಂದಿಂದ ಇದ್ರ ಬಗ್ಗೆ ವಿವೇಕವಂತ ಎಚ್ಚರ ಅದ. ನಮ್ಮಲ್ಲಿ ಅದು ಜಾಗೃತ ಆಗ್ಬೇಕಲ್ಲ. ಇದನ್ನ ಅವಲಂಬನೆ ಮಾಡ್ದಂಗೆ ಇದ್ರೆ ನಾವು ಆರಾಮ್ ಇರ್ತೇವಿ ಅಂತ. ಇದನ್ನ ಅವಲಂಬಿಸ್ಕೊಂಡವ್ರು ಯಾರು ಆರಾಮದಾರ ಹೇಳ್ರಿ? ಈ ಜಗತ್ತಿನ ವಸ್ತುಗಳ ಶರೀರಾದಿಗಳನ್ನ ಅವಲಂಬಿಸ್ಕೊಂಡು ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆದೈತೆ ನಮ್ದೆಲ್ಲ. ಇವು ಇದಕ್ಕಿದ್ದಂಗೆ ಇರ್ತಾವ. ನಾವು ವಿಕಾರ ಆಗಿ ನಾಶ ಆಗುವಂತ ವಸ್ತುಗಳು ಇದನ್ನ ಅವಲಂಬನೆ ಮಾಡಿ ಏನ್ ಅವಲಂಬಿಸ್ಕೊಂಡ ನಾವು ಆರಾಮ್ ಇರ್ತೀವಿ ಅನ್ನೋದನ್ನ ವಿಚಾರ ಮಾಡಿದ್ ನೀವು. ಜನ್ಮ ಹೋಗುತನಕ ಇದನ್ನು ವಿಚಾರ ಮಾಡಿ ನೋಡಿದ್ರೆ ಹೊಳೆದ್ರ ಪುಣ್ಯ ನಿಮ್ದು ಅಂದ್ರೆ. ಮತ್ತು ಅಂತ ಸಂಘ ಏನೈತಲ್ಲ, ನಮ್ಮನ್ನು ಬರೀ ಅನಾತ್ಮ ವಸ್ತುಗಳು ಅವಲಂಬಿಸ್ಕೊಂಡು ಸುಖ ಹೊಂದಬೇಕು ಅನ್ನೋದು ಅದೇ ಸಂಸ್ಕಾರ, ಅದೇ ಗಟ್ಟಿ ಹಾಕೊಂಡು. ಯಾವಾಗ ಇದ್ದ ವಸ್ತು ಯಾವುದು ಅನ್ನುವಂತ ತಿಳುವಳಿಕೆ, ಅದನ್ನು ಸಂಶೋಧನೆ ಮಾಡ್ಬೇಕಾಗಿತ್ತು ನಾವು. ಆತ್ಮ ಸಂಶೋಧನವನ್ನು ನಾವು ಮಾಡ್ಕೋಬೇಕಾಗಿದೆ. ಅದರೊಳಗೆ ನಾವು ಯಶಸ್ವಿಗಳಾದ್ರೆ ನಮ್ಮ ಜೀವನ ಸಾರ್ಥಕ. ಕೆಡಲಾರದಂಥ ವಸ್ತುನ ನಾನದೇನಂತ ಅದನ್ನು ಆತ್ಮ ಅವಲಂಬನೆ ಮಾಡೋದು. ಅನಾತ್ಮದ ಅವಲಂಬನೆಯನ್ನು ನಾವು ಅಲ್ಲದರ ಅವಲಂಬನೆ ಮಾಡೋದು. ಯಾವಾಗಲೂ ಇದ್ದದ್ದನ್ನು ನಾನು ಕೆಡಲಾರದಂಥ ವಸ್ತು ನಾನು ಅನ್ನುವಂಥ ತಿಳುವಳಿಕೆಯನ್ನು ಮಾಡ್ಕೊ. ಶರೀರ ಹೋಗೋದ್ರೊಳಗ ಇದನ್ನು ಖಾತ್ರಿ ಮಾಡ್ಕೊ. ವಿದ್ಯೆಗೆ ಭೂಷಣ ಯಾವುದು ಅಂದ್ರೆ ನಿರಭಿಮಾನ. ಎದ್ರ ಅಭಿಮಾನನೂ ಇರುವುದಿಲ್ಲ ಅವಾಗ. ಅದು ನಂದು ಅಂತ ತಿಳ್ಕೊಂಡಿರ್ತಾನೆ. ನಾನೇ ಶಾನೆ ಅಂತ ತಿಳ್ಕೊಂಡು ಅಲ್ಲ. ಅಲ್ಲಪ್ಪ, ನಾನು ನೀ ತಿಳ್ಕೊಂಡಿದ್ದಿ ಅದ ನಾನು ಶಾನೆ ಅದನ್ನ, ಅದ ನಾನಲ್ಲ. ನಿರಭಿಮಾನ ವಿದ್ಯೆಗೆ ಭೂಷಣ ಅಂತ. ಎದರ ಅಭಿಮಾನನೂ ಇರುವುದಿಲ್ಲ ನಮ್ಗೆ. ಏನ್ ಸಾಮಾನ್ಯರಿಗಿಂತ ಸಾಮಾನ್ಯವಾಗಿರ್ತಾನ. ಏನ್ ನಾವು ಒಂದು ಈಟ್ ಏನಾರ ಕಲ್ತೀವ, ವಿದ್ಯೆ ಬಂದ್ಬಿಡ್ತೈತಿ, ಮದ ಬಂದ್ಬಿಡ್ತೈತಿ, ಅಹಂಕಾರ ಬಂದ್ಬಿಡ್ತೈತಿ. ಅದ ಅಹಂಕಾರ, ಮದ ಅನ್ನೋದು ಅದ ಅಹಂಕಾರ. ಅಹಂಕಾರನ ಅದು. ನನ್ನಂಗ ಯಾವ ಕಲ್ತಾನ? ಯಾರ ಮುಂದೆ ಮಾತಾಡಕತ್ತೀನಿ? ಫಿಲಾಸಫಿ ಒಳಗೆ ನಾನು ಇದಾಗಿ ಬಂದೇನಿ. ಯೂನಿವರ್ಸಿಟಿ, ಅಲಹಾಬಾದ್ ಯೂನಿವರ್ಸಿಟಿ ಫಿಲಾಸಫರ್ ನಾನು ಅಂತ. ಏನ್ ಯಾರ ಮುಂದೆ ಮಾತಾಡ್ತೀನಿ ಅಂತ ನಾವು. ಹೌದಲ್ಲ? ಅಹಂಕಾರ ಬಂತು ನಿನಗಂತ. ಅವ ನಿಜವಾಗಿದ್ದವ, ಅದು ನಾನಲ್ಲ. ಯಾರು ಆಗಿದ್ದಿದ್ ಬಿಡಪ್ಪ ಮರ, ನನಗೆ ಸಂಬಂಧ ಇಲ್ಲ ಅಂತ. ಹೌದಿಲ್ಲ? ಶಾನ್ಯ ದಡ್ಡ ಆಗುದು ನಾನಲ್ಲ, ನನಗೆ ಸಂಬಂಧ ಇಲ್ಲ ಅಂತ. ಇದು ಸಾದಾಕ್ಕಿಂತ ಸಾದಾ ಇರ್ತಾನ. ಹತ್ತು ಹೊಡೆದಂಗೆ ಇರ್ತಾನ ಸ್ಥಿತಿ. ಏನ್ ಅದೇ ವಿದ್ಯೆಗೆ ಭೂಷಣ. ಅವನಲ್ಲಿ ಯಾವುದೇ ತರದ ಹಿಗ್ಗು ಕುಗ್ಗುಗಳಿರುವುದಲ್ಲ. ಅವನು ವಿನಯ ಇರ್ತಾನ. ವಿದ್ಯೆಗೆ ವಿನಯನ ಭೂಷಣ ಅಂದ. ತುಂಬಿದ ಕೊಳ ತುಳುಕುದಿಲ್ಲ ಅಂತಾರಲ್ಲ, ಹಂಗ ಪೂರ್ಣ ಜ್ಞಾನ ಅದಾವ. ಹಿಂಗ ಅವ ಸುಖ ದುಃಖಗಳನ್ನ ನಾವು ಹೊಂದುದಿಲ್ಲ, ಅಳಿಗಾಡಕ ಹೋಗುದಿಲ್ಲ. ಅದು ಯಾಕ್ರಿ? ಬೇಕಾದಂಗ ಇವಾದ್ರು ವಿಕೋಪ ಆದ್ರು, ಪ್ರಕೃತಿ ವಿಕೋಪ ಆದ್ರೂ ಗುಡ್ಡ ಹೆಂಗಿರ್ತತಿ? ಯಾಕ್ರಿ? ಗಾಳಿ ಬೇಕಾದಂಗೆ ಬಿಸಿದ್ರು ಗುಡ್ಡಿಗೆ ನಾವು ಹಂಗ ಅಚಲವಾದಂತ ಸ್ಥಿತಿ ಅವನಲ್ಲಿ ಇರ್ತದೆ. ಏನ್ ಆತ್ಮನಿಗೆ ವಿಷಯದ ಅವಲಂಬನ ಮೊದಲೇ ಇಲ್ಲ. ವಿಷಯ ವಸ್ತುಗಳೆಲ್ಲ ನಿನ್ನನ್ನು ಅವಲಂಬಿಸ್ಕೊಂಡದಾವ, ನೀ ಏನನ್ನು ಅವಲಂಬಿಸ್ಕೊಂಡಿಲ್ಲ. ನಿನ್ನನ್ನು ಅವಲಂಬಿಸ್ಕೊಂಡ ಅವದ ಹೊರತು ನೀ ಅವನ ಅವಲಂಬಿಸ್ಕೊಂಡ ಇಲ್ಲ ಅಂತ. ನಾವು ಅವು ಇದ್ರೆ ನಾವು ಅಂತ ನಾವು ತಿಳ್ಕೊಂಡೇವೆ. ಅವು ಇಲ್ಲಲ್ಲೇ ನಿನಗೆ ಇರಾಕ್ ಬರ್ತೈತಿ. ನೀ ಇದ್ದಾಗ ಅವ ತಾನುಳುಡುಂಟು ಜಗವಿದು, ತಾನಿಲ್ಲವೂ ಅರಿದಂದು ನಿಜದಲ್ಲಿ. ಹೌದಿಲ್ಲ? ಯಾವಾಗಲೂ ಇದ್ದ ವಸ್ತು ಅವು ಇಲ್ಲುಲ್ಲೇ ನನಗೆ ಇರಾಕ್ ಬರ್ತೈತಿ. ನಾ ಇಲ್ಲುಲ್ಲೇ ಅವಕ್ಕೆ ಇರಾಕ್ ಬರೋದಿಲ್ಲ. ಏನ್ ಯಾವಾಗಲೂ ಇದ್ದ ವಸ್ತು ನೀನು.
ಅವು ನಡಬರ್ಕ ತೋರೆಡುವಂಥ ವಸ್ತುಗಳು. ನೀ ಹೆಂಗೆ ಕಾಯಮದಿ ಹಂಗೆ ಯಾವ ಇತರ ವಸ್ತುಗಳು ಕಾಯಮದವನು. ನೀ ಕಾಯಮೋ ಇತರೆ ವಸ್ತುಗಳು ಕಾಯಮೋ ಅಂತ ಹೇಳ್ತಿದ್ರು ಅವ್ರು ಕೇಳ್ತಿದ್ರು, ಪ್ರಶ್ನೆ ಮಾಡ್ತಿದ್ರು. ನೀ ಕಾಯಮೋ ಇತರೆ ವಸ್ತುಗಳು ಕಾಯಮೋ, ಯಾವಾಗಲೂ ಇರಾವ್ ನೀನು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಶರೀರ ಹೋಗ್ಕೈ ತೋರಿ ಎಡಗ್ತತಿಲ್ಲ, ಇಂದ್ರಿಯಗಳು ಅವು ಇರುವುದಿಲ್ಲ, ಇದ್ದಂಗೆ ಇರುದಿಲ್ಲ, ಯಾವು ಇರುದಿಲ್ಲ. ಆದ್ರೆ ನೀನು ಅದನ್ನ ಅರಿಯವ, ಅದಕ್ಕೆ ಆಶ್ರಯವಾದಂಥ ಇರು ಏನೈತಲ್ಲ ಯಾವಾಗಲೂ ಐತಿ. ಏನ್ ಇವೆಲ್ಲ ತೋರಿ ಎಡಗ್ತಾವ, ಕೆಟ್ಟ ಹೋಗ್ತಾವ. ಆದ್ರೆ ನೀನು ಕೆಡ್ಲಾರ್ದಂಥ ವಸ್ತು ನೀನದಿ ಅಂತ. ಅದಕ್ಕೆ ಈ ತೋರಿಕೆ ಅವಲಂಬನ ಮಾಡಕ್ ಹೋಗ್ರು, ಅವು ಇದ್ದಕ್ಕಿದ್ದಂಗೆ ಇರುವುದಿಲ್ಲ ಅಂತ. ಅದನ್ನು ಅವಲಂಬಿಸಿಕೊಂಡವ್ರು ಅಂದವ್ರು ಯಾರೂ ನೆಮ್ಮದಿ ಇರುವುದಿಲ್ಲ. ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಯಾವಾಗಲೂ ಇರ್ತಕ್ಕಂಥ ಇರುವಿನದ ಅದನ್ನು ಅವಲಂಬಿಸ್ಕೊಂಡು ಆರಾಮಿರಕ್ಕೆ ಸಾಧ್ಯ ಐತಿ. ಅದೇ ಸುಖರೂಪ ಆದದ್ದು. ಅದನ್ನು ಅವಲಂಬನ ಮಾಡಿ ಈ ತೋರೆಡುವಂಥ ಜಗತ್ತು, ಜಗತ್ತಿನ ವಸ್ತುಗಳು ಅವಲಂಬನ ಮಾಡಿ ಯಾರು ಸುಖ ಹೊಂದ್ಯಾರ? ನೆಮ್ಮದಿಯಿಂದ ಇರಕ್ಕಾಕತ್ತೆ? ನಾವು ಇರುಗೊಡ್ತಾವ. ನಾವು ಇದನ್ನು ಅವಲಂಬಿಸ್ಕೊಂಡಿದ್ರೆ ನೆಮ್ಮದಿ ಕೊಡ್ತಾವ ನಿನಗ? ಏನು ಹೊಲ ಮನಿ ಬದುಕು ಅವಲಂಬಿಸ್ಕೊಂಡು ಆರಾಮಿರಕ್ಕಾಕತಿ? ಆರಾಮದಿಯೇನಪ್ಪ ಅಂತ ಪ್ರಶ್ನೆ ಮಾಡ್ತಾರ. ಅಂದ್ರೆ ಇವನು ಅವಲಂಬಿಸ್ಕೊಂಡು ಕುಂತಿಯಲ್ಲ, ಆರಾಮದಿಯ? ಶರೀರ ಹಿಡ್ಕೊಂಡು ಇವನ್ನೆಲ್ಲ ಬಾಳೆ ಬದುಕು ಹಿಡ್ಕೊಂಡು ಆರಾಮದಿಯ? ಹ್ಞೂ ರೀ ಆರಾಮದೇನ್ರಿ ಅಂತ ಹೇಳ್ತಾನೆ. ಸುಳ್ಳು. ಎಲ್ಲಿ ಆರಾಮ ಇರ್ಬೇಕು ನೀವು? ಎಲ್ಲಿ ಅಳಾಕ್ ಚಲೋ ಮಾಡ್ತೀವಿ, ಬಾಳಕತ್ತಂದ್ರೆ ಅಯ್ಯೋ ಯಪ್ಪ ಏನ್ ಮಾಡ್ಲಿ. ಅವಾಗ ಇಲ್ಲಿಗೆ ಬರ್ತೀನಿ ಈ ದಾರಿಗೆ. ಹೌದಪ್ಪ, ಇದು ನಮ್ಗೆ ಎಷ್ಟು ಹೇಳಿ ಕೇಳಿದೀವಿ, ಅವಾಗ ಗೊತ್ತಾಗ್ಲಿಲ್ಲ. ಈಗ ನನಗೆ ಇದ್ರ ಹಕ್ಕಿಕತ್ತಿ ಗೊತ್ತಾತಿ. ಸುಳ್ಳ ಇದರ ಸಂಬಂಧ ಪಡ್ಕೊಂಡೆಲ್ಲ ನಾವು. ಯಾವುದು ಉಳಿಲಿಲ್ಲಲ್ಲ ನಾವು ಗಳಿಸಿದ್ದು. ಎಲ್ಲಿಟ್ಟಂಗಾರ ಎಲ್ಲ ವ್ಯರ್ಥ ಆತಲ್ಲ ನೀವು ಮಾಡಿದ್ದೆಲ್ಲ. ನಿಜವನ್ನ ತಿಳ್ಕೊಳ್ಳಿಲ್ಲಲ್ಲ ನಾನು. ಇದ್ರ ಬೆನ್ನ ಹತ್ತಿ ಸುಳ್ಳ ಎಲ್ಲ ದುಃಖಪಟ್ಟು ನೀನಂತ. ಹಿಂದಗಡೆ ಬುದ್ಧಿ ಬಂದ್ರೆ ಏನ್ ಮಾಡೋದು ಅಂತ್ಯ ಕಾಲಕ್ಕೆ? ಈಗಿದ್ದಾಗ ಈ ತಿಳುವಳಿಕೆ ಬಂದ್ರೆ ಮುಂದೆ ಇದನ್ನ ಏನಾರ ಸಾಧಿಸ್ಕೊಳಕ್ ನಿನಗೆ ಬೇಳೆ ಸಾಕಷ್ಟು ಇತ್ತು. ಅಂತ್ಯ ಕಾಲಕ್ಕೆ ಬಂದು ಏನ್ ಮಾಡವ ತೆಗೆ? ಅದರ ಗಟ್ಟಿಯಾಗಿ ಉಳಿತೈತೆ, ಮತ್ತು ವಾಸನೆಗಳು ಎಳ್ಕೊಂಡು ಹೋಗಿ ಮತ್ತು ವ್ಯಾಮೋಹದ ಕೆಡುತ್ತವ. ಇಂದ್ರಿಯಗಳು ಮಾಡಿದಂಥ ಕರ್ಮ ಎಲ್ಲ ನಾನಾ ಮಾಡೀನಿ ಅಂತ ತಿಳ್ಕೊಂಡ. ಇಂದ್ರಿಯಗಳು ಕೆಟ್ಟ ಹೋದವು ಅಂದ್ರೆ ನೀ ಏನ್ ಮಾಡ್ತಿ? ಈ ಎಚ್ಚರಿಕೆಯೊಳಗೆ ಇದಕ್ಕೆ ನಾನು ಅನ್ಕೊಂಡ್ಕೊಂತಿ ಇವೆಲ್ಲ ತೋರ್ತಾವಂತ. ನಿದ್ದೆ ಹತ್ತಿದಾಗ ಎದಕ್ಕೆ ನಾನು ಅನ್ಕೊಂತಿಪ್ಪ ನೀನು? ಇದ್ದಿಲ್ಲೋ ಅಲ್ಲಿ ಹೆಂಗಿದ್ದೆ ಹಂಗಾರಲ್ಲಿ? ಎಚ್ಚರಿಕೆಯೊಳಗೆ ಇದನ್ನ ತೋರಿಸ್ತಿ, ಹೇಳಿ ಹಂಗದೇನೆ ಹಿಂಗದೇನೆ ಅಂತ. ಅಲ್ಲಿ ಏನು ತೋರಿಸಿ ಹೇಳ್ತಿ ಹೇಳ? ಎಚ್ಚರಿಕೆಯಾಗ ಅಲ್ಲಿ ಹೆಣ್ಣಿದ್ವು ಏನು ಗಂಡಿದ್ವು? ಮುದುಕಾಗಿದ್ವು ಏನು ಮುದುಕಿಯಾಗಿದ್ವು? ಏನಾಗಿದ್ದೆ ಅಲ್ಲಿ? ಸೌಕಾರ ಇದ್ವು ಏನು ಬಡವಿದ್ವು? ಕರ್ಗಿದ್ವು ಏನು ಕೆಂಪಗಿದ್ವು? ಅಲ್ಲಿ ಈಗ ಎಚ್ಚರಿಕೆ ಉಪಾಧಿ ಹಿಡ್ಕೊಂಡು ಹೇಳ್ತೀನಿ ಹಂಗದೇನೆ ಹಿಂಗದೇನೆ ಅಂತ ಅಭಿಮಾನ. ಅಲ್ಲಿ ಎದರ ಅಭಿಮಾನ ತಾಳ್ತಿ? ಇದ್ದಿನ ಹೆಂಗಿದ್ದೆ ಹಂಗಾರಂದ್ರೆ ಯಾವುದೂ ಇಲ್ಲ ಅಲ್ಲಿ. ಅಲ್ಲಿ ಕೇವಲ ಇರು ಒಂದು ಐತಿ, ಅರು ಒಂದು ಆರಾಮನ ಐತಿ. ತಿಳಿಲೇ ಇದ್ದೆ ಅಲ್ಲಿ. ಅದ ತಿಳಿದು ಉಳಿಬೇಕಾಗೈತಿ. ಏನ್ ಎಚ್ಚರಿಕೆಗೆ ಬಂದ ಮ್ಯಾಗ ಈ ಶರೀರಕ್ಕೆ ನಾನು ಅಂತ ತಿಳ್ಕೊಂಡೆ. ಆರಾಮಾಗಿರ್ಬೇಕಂತೀರೋ ಏನು ಶರೀರ ಆಗಿರ್ಬೇಕಂತೀರೋ ನೀವು? ಶರೀರ ನೀನಾಗಿದ್ರೆ ಆರಾಮ ಇರಕ್ಕಾಕತ್ತೇನ? ಶರೀರ ನೀನಾಗದೆ ಇದ್ದಾಗ ಹೆಂಗೈತಿ, ಶರೀರ ನೀನಾದಾಗ ಹೆಂಗೈತಿ ನೀವು ನೋಡ್ಕೋರಿ. ಶರೀರ ಭಾವ ಬಂದ ಕೂಡಲೇ ಏನಾಕೈತಿ, ಶರೀರ ಭಾವ ಇಲ್ಲದಾಗ ಏನಾಕೈತಿ? ಶರೀರ ಭಾವ ಬಂದ ಕೂಡಲೇ ಹಸಿವ ತಸಿಗಳ ಭಾವ, ಮೈಥುನ ಭಾವ ಬಂತು. ಅದನ್ನ ನೋಡ್ಬೇಕು, ಇದನ್ನ ಮಾಡ್ಬೇಕು, ನೋಡ್ಬೇಕು, ಕೇಳ್ಬೇಕು, ಮೋಸ ನೋಡ್ಬೇಕು, ಮುಟ್ಟಬೇಕನ್ನೋ ಆಶೆ ಹುಡ್ತಿ ನನಗೆ. ಇದು ನಾನು ಅಂತ ತಿಳ್ಬೇಕಿದ್ದಾಗ ನಿದ್ದೆ ಹತ್ತಿದಾಗ ಅಲ್ಲಿ ಏನಾರು ಇತ್ತನ? ಇದು ನೀನಾಗಿದ್ದಾಗ ಇವೆಲ್ಲ ಬಯಕೆಗಳಿದ್ವನ ಕಾಡಿದ್ವ ನಿನ್ನವು. ಶರೀರ ನೀನ್ ಹಾಕೊಂಡು ಕುಂತಿದ್ ಕೂಡಲೇ ಇವು ಆಶಾ ನಿನಗೆ ಬೆನ್ನ ಹತ್ತಿದ್ ಕಾಡಾಕೈತಿ. ಈ ಆಶಾ ನೀ ಕಳ್ಕೊಬೇಕಂದ್ರೆ ಇದಕ್ಕೆ ಮೂಲ ಕಾರಣ ತಪ್ಪು ತಿಳುವಳಿಕೆ. ಈ ಶರೀರ ನಾನನ್ನು ತಪ್ಪು ತಿಳುವಳಿಕೆಯಿಂದ ಇವೆಲ್ಲ ನಮಗೆ ಕಾಡಾಟ ಚಲೋ ಆಯ್ತು. ಅದೇ ಒಂದು ಪಾಪ ನಿನಗೆ.
ದೇಹ ತಾದಾತ್ಮ್ಯ ಭಾವ ಬಂದ ಕೂಡಲೇ ದುಃಖ ಚಾಲುವಾತು. ಏನ್ ಅದಕ್ಕೆ ದೇಹದ ಸಂಬಂಧ ಪೂರ್ಣ ನಿನಗೆ ಕಳೆದು ಹಾಕಿದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಏನ್ ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರು. ಸಂಬಂಧ ಇಟ್ಕೊಂಡ್ರೆ ಕಾಮನ ಕಾಟ ಚಲೋ ಆತಿ. ಕಾಮನ ನಾಶ ಮಾಡ್ಕೋಬೇಕಂದ್ರೆ ಈ ಶರೀರ ಹಿಡ್ಕೊಂಡ್ರೆ ಆಕೈತಿ. ಶರೀರ ಸಂಬಂಧ ತಪ್ಪಿಸ್ಕೊ. ಮೂಲೆ ಕುಠಾರಿ ಅಂದ್ರ ಅದ್ರ ಇದ ತಪ್ಪು ತಿಳುವಳಿಕೆ. ದೇಹ ಭಾವದಿಂದನೇ ಇವೆಲ್ಲ ಉದಯ ಆತ. ನಿನ್ನ ಭಾವದಾಗಿದ್ದಾಗ ಕಾಮನ ಕಾಟ ಎಲ್ಲೈತಿ. ದೇಹ ಭಾವ ಬಂದ ಕೂಡಲೇ ಕಾಮನ ಕಾಟ ಚಾಲೂ ಆತಿ. ನಿದ್ದೆ ಎತ್ತಿದಾಗ ಯಾವ ಕಾಮನ ಕಾಟನೂ ಇಲ್ಲ. ಹೆಂಗಿದ್ದಲ್ಲಿ ನೀನಾಗಿ ಆರಾಮನ ನೀನಾಗಿದ್ದಿ. ಇಲ್ಲಿ ಎಚ್ಚರಿಕೆ ಒಳಗಿದ ನೀನ್ ಹಾಕೊಂಡು ಕುಂತಿ, ಕಾಮನ ಕಾಟ ಚಾಲೂ ಆತಿ. ಇದೇ ನೀನ ತಿಳ್ಕೊಂಡ್ರೆ ಇದನ್ನ ತಪ್ಪಿಸ್ಕೊಳಕಾಕತ್ತಾನೆ. ಇದು ಸಂಬಂಧ ತಪ್ಪಿಸ್ಕೊಂಡ ಕಾಮನ ಕಾಟ ತಪ್ತೈತಿ. ಶರೀರ ಸಂಬಂಧದಿಂದ ಇವೆಲ್ಲ ಚಾಲೂ ಆದವು. ಬಯಕೆಗಳು ಕಾಡಾಕ್ ಶುರು ಮಾಡಿ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಯಾವ ಬಯಕೆಗಳ ಕಾಟನೂ ನಿನಗಿಲ್ಲ. ಏನ್ ಏನ್ ಮಾಡೋದೆಲ್ಲ ಬರೇ ಈ ಶರೀರ ಹಿಡ್ಕೊಂಡು ಆರಾಮ್ ಇರ್ಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸ್ಯಾವ ನಾವು. ಎಲ್ಲರೂ ಮಾಡೋದೆಲ್ಲ ಎದರ ಸಂಬಂಧ? ಗುಹೇಂದ್ರಿಯ ದಶಿಂದ ಹೌದಿಲ್ಲ. ಎಲ್ಲರೂ ಏನ್ ಕೇಳ್ತಾರ ನೋಡ್ರಿ, ಮದುವೆ ಆಗೈತೇನು? ಯಾಕ್ರಿ ಅಂದ್ರೆ ನೀನು ಬರಬ್ಬರಿ ಹೌದಿಲ್ಲ ಅಂದಾಗ ಪೂರ್ಣ ಜ್ಞಾನ ಆಕೈತಿಪ್ಪ ನಿನಗೆ. ಹೌದಿಲ್ಲ? ಅದ್ರ ಹಕ್ಕಿಕತಿನ ಗೊತ್ತಿಲ್ಲ ನಿನಗೆ. ಗೊತ್ತೈತಿ, ಸಿಗ್ಲಿಕ್ಕೆ ಸುಮ್ಮನೆ ಕುಂತೈತಿ. ಹೌದಿಲ್ಲ? ಎಲ್ಲಾ ಜೀವಿಗಳಿಗೆ ಅದು ಗೊತ್ತೈತಿ. ಹೌದಿಲ್ಲ? ಎಲ್ಲಾ ಇಂದ್ರಿಯಗಳ ಚಟ ಅನುಭವಿಸಿ ಹುಟ್ಟಿ ಬಂದೈತಿ. ಅದು ಮತ್ತೆ ಹುಟ್ಟಿದ್ದ ಅದಕ್ಕಾಗಿ ಹುಟ್ಟೈತಿ. ಅದ್ರ ಬೆನ್ನು ಹತ್ತೈತಿ. ಈ ಶರೀರ ತಾದಾತ್ಮ್ಯ ಭಾವನೆ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಅಂತ. ಶರೀರ ನಾನು, ನನ್ನದು ಇದು ಅಂತ ಹಿಡ್ಕೊಂಡು ಕುಂತೀವಿ. ನನ್ನ ಕೈ, ನನ್ನ ಕಾಲು, ನನ್ನ ಮುಖ. ಹೆಣದ ಮುಖ ಹೇಳ್ತಿ, ಹೆಣದ ಕೈ ಕಾಲು ಹೇಳ್ತಿ. ನಿನ್ನ ಕೈ ನಿನ್ನ ಮುಖ ಅದಾವನ? ಯಾವ ನಿನಗದಾವನ? ಕೈ ಇಲ್ಲ, ಕಾಲಿಲ್ಲ, ಯಾವ ಅವಯವಗಳಿಲ್ಲ, ನಿರವಯವ. ಶರೀರದ ಇದನ್ನೆಲ್ಲ ಹೇಳ್ತೀನಿ. ನೀನು ನಿನ್ನ ಮುಖ ಎತ್ತಾಗೈತಿ. ಹೆಣದ ಮಾರಿ ಹೇಳ್ತಿ ಇತ್ಲಾಗೈತಿ ಅಂತ. ಶರೀರದ ಜಾತಿ ಹೇಳ್ತಿ, ನಿನಗೆ ಯಾವ ಜಾತಿ ಐತೆ? ಮನಸ್ಸನ್ನು ವಿಚಾರದಿಂದ ಸ್ವಚ್ಛ ಮಾಡ್ಕೊಳಿಕ್ ಬರ್ತೈತಿ. ಏನ್ ಅದಕ್ಕೆ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದು ಬಹಳ ಮಹತ್ವದ. ಈ ಶರೀರ ಬೇಕಾದಾಗ ನೀರು ಸಬಕರ ಮಣ್ಣು ಹಚ್ತಿರ್ತಿರೋ ಆಗಿನ ಪೂರ್ತಿ ಕಷ್ಟ ಅದು. ಹೌದಿಲ್ಲ? ಆದ್ರೆ ಶಾಶ್ವತವಾದ ಪರಿಹಾರ ಅಲ್ಲ, ಮತ್ತು ಹೊಲಸಾಗೋದು ಬಿಡುತ್ತೆ. ಹಂಗ ಮನಸ್ಸನ್ನು ಬಿಡದೆ ಎಡೆಬಿಡದೆ ಅಭ್ಯಾಸ. ಆತ್ಮಸು ವಿಚಾರ ಅನ್ನುವಂತ ಭಜಿತ ಒಂದು ಬುದ್ಧಿ ಅನ್ನುವಂತ ಮುಕುರಕ್ಕೆ ತಿಕ್ಕಿ ಅಂತ ಹೇಳ್ತಾರ. ಮನಸ್ಸು ಅನ್ನುವಂತ ಕಣ್ಣಿಗೆ ಸ್ವಚ್ಛವಾಗಿ ತಿಕ್ಕುವಂತ ಬಂದಾಗ ಅಲ್ಲಿ ಮಾಲಿನ್ಯ ಎಲ್ಲ ಹೋಗ್ತೈತಿ. ಮನುಷ್ಯನ ಮಾಲಿನ್ಯ ಎಲ್ಲ ಅವಾಗ ನಮ್ಗೆ ಕಾಣಿಸ್ತೈತಿ. ಅದು ನಾವು ಯಾರಿದ್ದೀವಿ ಅನ್ನೋದು ಅನುಭವ ಮಾಡ್ಕೊಳಕ್ ಬರ್ತೈತಿ. ಕನ್ನಡಿ ಸ್ವಚ್ಛಲೇ ಮುಖ ನೋಡ್ಕೊಂಡ್ರೆ ಎಲ್ಲಿ ಕಾಣ್ಬೇಕು ನೀವು? ಹಂಗ ಮನಸ್ಸು ಸ್ವಚ್ಛ ಮಾಡ್ಕೊಂಡಾಗ ನಮ್ಮನ್ನು ನಾವು ನೋಡ್ಕೊಳಕ್ ಬರ್ತೈತಿ. ನಾವು ಯಾರಿದ್ದೀವಿ ಅನ್ನೋದು ಅನುಭವಕ್ಕೆ ಬರ್ತೈತಿ. ಅದಕ್ಕೆ ಮನಸ್ಸನ್ನು ಸ್ವಚ್ಛ ಮಾಡ್ಕೊ ಮೊದಲ ಕೆಲಸ ಇದು. ನಮ್ಗೆ ಆಚರಣೆ ಹೆಂಗಿರ್ಬೇಕು? ಮನಸ್ಸು ಮಲಿನ ಆಗದಂತ ಆಚರಣೆ ಒಳಗೆ ತೊಡಬೇಕು. ಅದಕ್ಕೆ ನೀತಿ ಧರ್ಮ ಅಂತ. ಇದನ್ನು ನೀ ಮರೆತು ಕೂಡಲೇ ಮನಸ್ಸು ಮಲಿನ ಆತು. ಧರ್ಮವನ್ನು ಬಿಟ್ಟಿ, ನೀತಿ ಬಿಟ್ಟಿ ಮನಸ್ಸು ಹೊಲಸಾತಿನಿ ಅಂತ. ಅದಕ್ಕೆ ಮಹತ್ವ ಕೊಟ್ಟರವರು ಹಿಂದಿನ ಋಷಿಮುನಿಗಳು ಎಲ್ಲ. ನೀತಿವಂತನಾಗು, ಧರ್ಮದಿಂದ ನಡಿ. ಹೌದು, ಅದು ನಿನ್ನನ್ನು ಎಂತ ಇದಕ್ಕೆ ಒಯ್ದು ಮುಟ್ಟಿಸ್ತೈತಿ ನಿನಗೆ. ಸತ್ಯವ್ರತ ಯಾಕ್ರಿ? ಬೇಕಾದಂತ ವಿಪತ್ತು ಬಂದೈತೆ ಅಂದ್ರು ಸತ್ಯವನ್ನ ಬಿಡ್ಲಿಲ್ಲ ಹರಿಶ್ಚಂದ್ರ. ಯಾಕ್ರಿ? ಅಜರಾಮರಾಗಿ ಉಳದ. ಹೌದಿಲ್ಲ? ನೀತಿಯನ್ನ ಬಿಟ್ಟ ಎಂತ ಉನ್ನತ ಸ್ಥಿತಿಯನ್ನು ಹೊಂತಾನ.
ನೀತಿವಂತನಾದ್ರೆ ಸಾಕು ನಮಗೆ. ಜ್ಞಾನ ಆಗುದು ಬೇಕಾಗಿಲ್ಲ, ತನ್ನಿಂದ ತಾನ ಆಕೈತಿ. ಅದು ನೀತಿವಂತನಾಗಿದ್ದ ಅಂದ್ರೆ ತಾನ ನಾಯಿಗೆ ಬೆನ್ನು ಹತ್ತೈತಿ. ನೀತಿ ನಿಷ್ಠ ಆಗಿದ್ರೆ ಏನ್ ನೀತಿ ನಿಷ್ಠ ಯಾವ ಇರ್ತಾನೋ ನಾಳೆ ಬ್ರಹ್ಮನಿಷ್ಠ ಆಗೈತಿ ಇರ್ತಾನ. ಏನ್ ಮೊದಲ ನೀತಿ ಭದ್ರವಾದಂತ ಬುನಾದಿ ತಳಪಾಯಿ ಗಟ್ಟಿ ಇರ್ಬೇಕು ನಮ್ಗೆ. ಇಲ್ಲೇನಾರ ಅವ್ಯವಹಾರ ಮಾಡಿದೆ ಅಂದ್ರೆ ನಿನಗೆ ಮುಂದೆ ನೀ ಹೇಗ್ರಿ ಎಲ್ಲ ನಿನಗೆ ಅತಂತ್ರನಾದ ನಿನ್ನ ಜೀವನ. ಭದ್ರವಾದ ತಳಪಾಯದ ಮ್ಯಾಗ ಕಟ್ಟಡ ಕಟ್ಟಿದ್ರೆ ಸುಭದ್ರವಾಗಿರ್ತೈತಿ. ಅವಸರದಾಗ ಏನಾರ ಮಾಡಿದೆ ಅಂದ್ರೆ ಯಾವ ಹೊತ್ತಿನಾಗ ಆಕತಿಯೋ ಹೇಳಾಕ್ ಬರ್ದು ನೀನು. ಅದಕ್ಕೆ ನೀತಿವಂತ ಜೀವನ ನಮಗೆ ಅವಶ್ಯ. ಅದು ವಜ್ರ ಇದ್ದಂಗ ನಮಗೆ ಬೇಕಾದಾದ್ರೂ ನನಗೆ ಬಾಧೆ ಆಗುದಿಲ್ಲ. ಅದನ್ನ ನಾವು ಧರಿಸ್ರಿ, ನೀತಿವಂತರಾಗಿ ಬಾಳ್ರಿ ಅಂತ. ಎಂಥ ಪ್ರಸಂಗ ಬಂದತೆ ಅಂದ್ರೆ ಸುಧಾ ನೀತಿ ಬಿಡಬಾರದು ಅಂತ. ನೀತಿ ವಿಧಾನ ಆಗು, ಕರುಣವಿರಲಿ ಜೀವನಗಳು ನೀತಿ ವಿಧಾನ ಆಗುವಂತ. ಎಲ್ಲರಲ್ಲಿ ಕರುಣಾ ದೃಷ್ಟಿ ಇರಲಿ. ಯಾರಿಗೂ ತೊಂದರೆಯನ್ನು ಕೊಡಕ್ ಹೋಗಬೇಡ, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಅದೇ ಹಿತ ಮಾಡೋದು, ಇನ್ನೊಬ್ಬರಿಗೆ ಕೆಡಕ್ಕಾಗದಂಗೆ ಇನ್ನೊಬ್ಬರಿಗೆ ಒಳ್ಳೇದನ್ನ ಹಿತ ಮಾಡೋದಕ್ಕೆ ನೀತಿ ಅಂತಾರೆ. ಅದಕ್ಕೆ ಧರ್ಮ ಅಂತಾರೆ. ಇದರಿಂದ ಪಾರಾಗಾಕಿದೆ ನಮಗೆ ಆಚರಣೆ ಬೇಕಾಗಿದೆ. ಅಹಿಂಸಾ ಪಾಲನೆ ಅಂತ. ಅಹಿಂಸಾ ಪರಮೋ ಧರ್ಮ ಅಂತ. ಈ ಅಹಿಂಸಾ ವ್ರತ ಏನ್ ಮಾಡ್ತೈತಿ, ನಮ್ಮ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ಅದನ್ನು ಹೊಂದಲಿಕ್ಕೆ ನಮಗೆ ಸಹಾಯಕ. ಪರಮ ಶ್ರೇಷ್ಠವಾದಂತಹ ಧರ್ಮದ ಇದನ್ನು ಹೊಂದ್ಕೊಳ್ಳಿಕ್ಕೆ, ಸಚ್ಚಿದಾನಂದ ಸ್ವರೂಪದ ಅನುಭವ ಮಾಡ್ಕೊಳ್ಳಿಕ್ಕೆ ಇದು ಸಹಾಯಕ. ಅಹಿಂಸಾ ವ್ರತ, ಸತ್ಯ, ಅಹಿಂಸೆ ಇವೆಲ್ಲ ಯಮ ನಿಯಮಾದಿಗಳು ಬರ್ತಾವ. ಇವನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಕೊಂತ ಬಂದಾಗ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಕ್ಕವ. ಅಂತಃಕರಣ ಪರಿಶುದ್ಧಿ ಆಕತಿ. ಅವಾಗ ಇದರ ಅಭ್ಯಾಸ ಮಾಡಾಕ ನಿನಗೆ ಬರ್ತದೆ. साधु संत महाराज को